यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಶ್ರೀಗಳವರ ದಿವ್ಯಪಾದಾರವಿಂದಗಳಲ್ಲಿ ನಮಸ್ಕಾರವನ್ನು ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಪುಣ್ಯಾಂಭೋಜ ವಿಕಾಸಾಯ ಪಾಪದ್ವಾಂತಕ್ಷಯಾಯಿತ ಶ್ರೀಮಾನ್ ಆವಿರ್ಭೋದ್ಭೌಮೋ ರಾಮಾನುಜ ದಿವಾಕರ. ನಮ್ಮೆಲ್ಲರಿಗೂ ಕೂಡ ಈ ಪರಾಭವ ನಾಮ ಸಂವತ್ಸರದ ಶುಭಾಶಯಗಳೊಂದಿಗೆ ಇನ್ನು ಕೆಲವೇ ದಿನಗಳಲ್ಲಿ ರಾಮನವಮಿ, ಚೈತ್ರ ಮಾಸದ ರಾಮನವಮಿ ನಾವೆನ್ನೂ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಮಾಲಿಕೆಯಲ್ಲಿ ಇವತ್ತಿನ ದಿನ ಶ್ರೀರಾಮನ ಮಹಿಮೆ ಮತ್ತು ರಾಮನವಮಿಯ ಮುಖ್ಯವಾದ ಏನು ನಾವು ಆಚರಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರಾಗಿರುವಂತಹ ಪ್ರಸನ್ನ ಕೃಷ್ಣ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನದ ಆಗಮಿಕರಾದಂತಹ ಉಭಯ ವೇದಾಂತ ಪ್ರವೀಣರಾದಂತಹ ಶ್ರೀ ಭರತ್ ಭಟ್ಟರವರು ನಮ್ಮ ಜೊತೆ ಇದ್ದಾರೆ. ಅವರು ಆಗಮಿಕರು, ಸಾಹಿತ್ಯ, ಸಂಸ್ಕೃತ ಇದರಲ್ಲಿ ನಿಪುಣರು ಮತ್ತು ಅಲಂಕಾರ ಶಾಸ್ತ್ರದಲ್ಲಿಯೂ ಕೂಡ ವೇಣುಗೋಪಾಲನ ಅಲಂಕಾರವನ್ನು ನಾವು ನೋಡಿದಾಗ ಎಂತಹ ಒಂದು ದಿವ್ಯ ಸ್ವರೂಪವನ್ನು ಅವರು ಮಾಡ್ತಾರೆ ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ. ಅದನ್ನು ಅವರಿಗೆ ನಾವು ಈಗ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಶ್ರೀ ಭರತ್ ಭಟ್ರವರೇ, ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಮತೆ ರಾಮಾನುಜಾಯ ನಮಃ. ಅಸ್ಮದ್ ಗುರುಭ್ಯೋ ನಮಃ. ನನ್ನ ಸೌಭಾಗ್ಯ. ಭಟ್ರೆ, ರಾಮನವಮಿ ಅಂತ ಹೇಳಿದ ತಕ್ಷಣವೇ ಚೈತ್ರ ಮಾಸದ ನವಮಿಯನ್ನು ನಾವು ರಾಮನವಮಿಯನ್ನಾಗಿ ಕೊಂಡಾಡ್ತೇವೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮ, ಅವನ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ನಾವು ಕಡಿಮೆನೇ. ಈ ರಾಮನವಮಿ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ದಯವಿಟ್ಟು ನಮ್ಮ ಜೊತೆ ಹಂಚಿಕೊಳ್ಳಿ. ಶ್ರೀಯಪದಿಯಾದ ಸರ್ವೇಶ್ವರನು ಸಾಧು ಜನರನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಮಾಡಿದ ಅನೇಕ ಅವತಾರಗಳಲ್ಲಿ ಶ್ರೀರಾಮಾವತಾರವನ್ನು ಪೂರ್ವಾಚಾರ್ಯರು ಅಪಾರವಾಗಿ ಕೊಂಡಾಡ್ತಾರೆ. ಮನುಷ್ಯ ಲೋಕದಲ್ಲಿ ಮನುಷ್ಯರಲ್ಲಿ ಒಬ್ಬನಾಗಿ ತಾನಿದ್ದು ತನ್ನಲ್ಲಿ ಅಡಗಿರುವಂತಹ ಸೌಶೀಲ್ಯ, ಸೌಲಭ್ಯ ಮೊದಲಾದ ಕಲ್ಯಾಣ ಗುಣಗಳನ್ನು ಪ್ರಕಟಪಡಿಸೋದಕ್ಕೋಸ್ಕರವಾಗಿಯೇ ವೈಕುಂಠ ಲೋಕವನ್ನು ತ್ಯಾಗ ಮಾಡಿ ಅಯೋಧ್ಯೆಯಲ್ಲಿ ಅವತಾರ ಮಾಡ್ತಾನೆ ಶ್ರೀರಾಮಚಂದ್ರ. ಸ್ವಾಮಿ ವೇದಾಂತ ದೇಶಿಕರು ಭಗವಂತನ ಅವತಾರದ ತತ್ವವನ್ನು ವರ್ಣಿಸಬೇಕಾದ್ರೆ ಇಚ್ಛಾಮೀನ ವಿಹಾರ ಕಚ್ಚಪ ಮಹಾಪೋತ್ರಿನ್ ಯದೃಚ್ಛಾಹರೆ ಎಂದು ವರ್ಣಿಸ್ತಾರೆ. ಮೇಲಿಂದ ಕೆಳಗಡೆ ಬಿದ್ದರೆ ಅದನ್ನು ಪತನ ಅಂತ ಕರೀತಾರೆ ನೋಡಿ ಸಂಸ್ಕೃತದಲ್ಲಿ. ನಾವೆಲ್ಲ ಪತಿತರು, ಕಳೆದ ಜನ್ಮದಲ್ಲಿ ಯಾವುದೋ ವಿಧವಾದ ಕರ್ಮವನ್ನು ಮಾಡಿರ್ತೇವೆ. ಅದರ ಪ್ರತಿಫಲವನ್ನು ಅನುಭವಿಸೋದಕ್ಕೋಸ್ಕರ ಜನ್ಮವನ್ನು ಪಡ್ಕೊಂಡಿದ್ದೇವೆ. ಈ ಜನ್ಮದಲ್ಲಿ ನಡೆಯುವಂತಹ ಆಗು ಹೋಗುಗಳೆಲ್ಲವೂ ಕೂಡ ಕರ್ಮಾನುಸಾರವಾಗಿ ನಡೆಯುತ್ತೆ. ಕಳೆದ ಜನ್ಮದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿದರೆ ಈ ಜನ್ಮದಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರನ್ನು ಸಂದರ್ಶನ ಮಾಡ್ತೀವಿ, ಭಾಗವತೋತ್ತಮರ ಸಂಬಂಧ ನಮಗೆ ಏರ್ಪಡುತ್ತೆ. ಕಳೆದ ಜನ್ಮದಲ್ಲಿ ಯಾವುದೋ ಕೆಟ್ಟ ರೀತಿಯಲ್ಲಿ ನಾವು ನಡ್ಕೊಂಡಿದ್ದರೆ ಅದಕ್ಕೆ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸ್ತೀವಿ. ಕರ್ಮವಶಾತ್ ನಮ್ಮ ಬದುಕು ನಡೆಯುತ್ತೆ. ಆದರೆ ಕರ್ಮ ನಿಯಾಮಕನಾದವನು ಪರಮಾತ್ಮ. ನಾವು ಪತಿತರು, ಮೇಲಿಂದ ಕೆಳಗಡೆ ಬಿದ್ದವರು. ಆದರೆ ಪರಮಾತ್ಮನು ಅವತರಿಸಿದವನು, ಮೇಲಿಂದ ಕೆಳಗಡೆ ಇಳಿದು ಬಂದನು ಅಂತ ಹೇಳ್ತಾರೆ. ಸ್ವೇಚ್ಛೆಯ ತನ್ನ ಸಂಕಲ್ಪದಂತೆ ಸಂಸಾರ ಮಂಡಲದಲ್ಲಿ ಕಷ್ಟಪಡ್ತಾ ಇರುವಂತಹ ಜೀವಕೋಟಿಗಳ ಉದ್ಧಾರಕ್ಕೋಸ್ಕರವಾಗಿ ಮೇಲಿಂದ ಕೆಳಗಡೆ ಬಂದನು. ನಮ್ಮಲ್ಲಿ ಒಬ್ಬನಾಗಿದ್ದು ಅದರಲ್ಲಿ ಅನೇಕ ವಿಧವಾದ ಅವತಾರಗಳಿದೆ. ಅದರಲ್ಲಿ ಶ್ರೀರಾಮಾವತಾರವಂತೂ ಅತ್ಯದ್ಭುತ. ರಾಮನಲ್ಲಿರ್ತಕ್ಕಂತಹ ಸೌಶೀಲ್ಯ ಗುಣ, ಸೌಲಭ್ಯ ಮೊದಲಾದ ಎಲ್ಲ ಗುಣಗಳನ್ನು ಕರ್ಪಾರಿ ರಾಮಪಿರಾನೆಯಲ್ಲಾಲ್ ಮಟ್ರುಂ ಕರ್ಪರೋ ಎಂದು ನಮ್ಮಾಳ್ವಾರ ಸ್ವಾಮಿಗಳು, ನಮ್ಮ ಬದುಕು ರಾಮನನ್ನು ನೋಡಿ ನಾವು ಕಲಿಬೇಕು. ನಾವು ಜೀವನದಲ್ಲಿ ಉದ್ಧಾರವಾಗಬೇಕಾದ್ರೆ, ಇಹಪರ ಸದ್ಗತಿ ನಮಗೆ ಸಿಗಬೇಕಾದ್ರೆ, ಇಹದಲ್ಲಿ ಧರ್ಮಾರ್ಥ ಕಾಮ ಇತ್ಯಾದಿ ಪುರುಷಾರ್ಥಗಳನ್ನು ಪಡ್ಕೊಳ್ಬೇಕಾದ್ರೆ, ಮೋಕ್ಷವನ್ನು ಪಡ್ಕೊಳ್ಬೇಕಾದ್ರೆ ರಾಮನನ್ನು ಆಶ್ರಯಿಸಬೇಕು, ರಾಮನಿಗೆ ಶರಣಾಗತಿ ಮಾಡಬೇಕು. ದಶರಥ ರಾಜಪುತ್ರನಾಗಿ ಅಯೋಧ್ಯ ಎಂಬ ನಗರದಲ್ಲಿ ತ್ರೇತಾಯುಗದಲ್ಲಿ ಅವತಾರ ಮಾಡ್ತಾನೆ ಶ್ರೀರಾಮಚಂದ್ರ. ಅವತಾರ ಮಾಡಿದ ದಿನ ಚೈತ್ರ ಮಾಸದ ವಸಂತ ಋತು ನವಮಿ ತಿಥಿ ಪುನರ್ವಸು ನಕ್ಷತ್ರ. ಈ ಶುಭ ದಿನದಲ್ಲಿ ಪರಮಾತ್ಮ ಅವತಾರ ಮಾಡ್ತಾನೆ. ಆದ್ದರಿಂದ ಅದನ್ನು ನಾವು ವಿಶೇಷವಾಗಿ ರಾಮನವಮಿ ಎಂದು ಕೊಂಡಾಡ್ತೇವೆ. ಪುನರ್ವಸು ನಕ್ಷತ್ರ ಸೇರಿರೋದ್ರಿಂದ ತುಂಬ ವಿಶೇಷ. ರಾಮನವಮಿಯನ್ನು ಇಡೀ ಪ್ರಪಂಚ ಕೊಂಡಾಡಬೇಕು. ಪ್ರಪಂಚವನ್ನು ಉದ್ಧಾರ ಮಾಡೋದಕ್ಕೋಸ್ಕರ ತಾನೇ ರಾಮ ಅವತಾರ ಮಾಡ್ತಾನೆ. ಅದರಿಂದ ರಾಮನ ಕಲ್ಯಾಣ ಗುಣಗಳನ್ನು ಕೊಂಡಾಡಬೇಕು. ರಾಮನಿಗೆ ಸಂಬಂಧಿಸಿದ ಗ್ರಂಥಗಳನ್ನು ಅನುಸಂಧಾನ ಮಾಡಬೇಕು. ರಾಮಚರಿತ್ರೆಯನ್ನು ಓದಬೇಕು. ರಾಮನಾಮವನ್ನು ಜಪಿಸಬೇಕು. ರಾಮನ ದಿವ್ಯಮಂಗಳ ವಿಗ್ರಹವನ್ನು ನೆನೆಯಬೇಕು.
ವಾಲ್ಮೀಕಿ ಮಹರ್ಷಿಗಳು ಗಂಧರ್ವರಾಜ ಪ್ರತಿಮಂ ಲೋಕೆ ವಿಖ್ಯಾತ ಪೌರುಷಂ ಎಂದು ರಾಮನ ಸೌಂದರ್ಯವನ್ನು ಕೊಂಡಾಡಿ ಯಶ್ಚ ರಾಮಂನ ಪಶ್ಯೇತ್ತು ಯಶ್ಚ ರಾಮಂನ ಪಶ್ಯತಿ ನಿಂದಿತ ಭವೇನ್ ಲೋಕೆ ಸ್ವಾತ್ಮಾಪ್ಯೇನಂ ವಿಗರ್ಹತೆ ಎಂದು ಹೇಳ್ತಾರೆ. ಒಂದು ರಾಮನ ಕಟಾಕ್ಷಕ್ಕೆ ಪಾತ್ರನಾಗಿರಬೇಕು, ಇಲ್ಲ ರಾಮನ ದರ್ಶನವನ್ನಾದರೂ ಮಾಡಬೇಕು. ನೋಡಿ, ರಾಮನ ಕಣ್ಣಿಗಾದರೂ ಬೀಳಬೇಕು ಅಥವಾ ನಮ್ಮ ಕಣ್ಣಿಂದ ರಾಮನನ್ನು ನೋಡಬೇಕು. ಎರಡೂ ಏರ್ಪಡದೇ ಇದ್ದರೆ ಏನು, ಅವನು ಭೂಮಿಯಲ್ಲಿ ಜನ್ಮ ಪಡ್ಕೊಂಡಿದ್ದರೂ ವ್ಯರ್ಥವಾಗತ್ತೆ, ಅವನ ಆತ್ಮ ಅವನನ್ನೇ ನಿಂದಿಸತ್ತೆ ಅಂತ ಹೇಳ್ತಾರೆ. ನನ್ನ ಜನ್ಮ ವ್ಯರ್ಥವಾಯಿತಲ್ಲ ಅಂತ ಅವನು ತನ್ನನ್ನೇ ನಿಂದಿಸ್ಕೊಳ್ಳುವಂತಹ ಪರಿಸ್ಥಿತಿ ಏರ್ಪಡುತ್ತೆ. ಆದ್ದರಿಂದ ರಾಮನ ಕಟಾಕ್ಷ ತುಂಬ ಮುಖ್ಯ. ರಾಮನವಮಿಯ ಕೊಂಡಾಟ ನಮ್ಮೆಲ್ಲರ ಸೌಭಾಗ್ಯ, ಅದು ನಮ್ಮ ಸ್ವಧರ್ಮ, ನಾವು ಆಚರಿಸಬೇಕು. ತುಂಬ ಬಹಳ ಉಪಯುಕ್ತವಾದಂತಹ ಮಾಹಿತಿಯನ್ನು ತಾವು ಕೊಟ್ರಿ. ರಾಮನವಮಿ ಆದಮೇಲೆ ಈ ರಾಮನಾಮಕ್ಕಿರುವಂತಹ ಒಂದು ಮಹಿಮೆಯನ್ನು ನಾವು ಹೇಳಲೇಬೇಕು. ಕಾರಣ ಯಾತಕ್ಕೆ ಅಂತ ಹೇಳಿದ್ರೆ, ವಾಲ್ಮೀಕಿ ಮಹರ್ಷಿಗಳಿಗೆ ರಾಮನಾಮನ ಒಂದು ಉಪದೇಶ ಆದಾಗ ಅವರು ಅದರಿಂದ ರಾಮಾಯಣ ಅನ್ನೋ ಒಂದು ಮಹಾಕಾವ್ಯವನ್ನು ರಚಿಸಿದರು. ಅದರಲ್ಲೂ ಒಂದೇ ಒಂದು ಅಕ್ಷರವನ್ನು ಹೇಳಿದ್ರು ಕೂಡ ಏಕೈಕಂ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಅಂತ ಹೇಳಿ ಒಂದು ಮಾತು. ಮತ್ತೊಂದು, ರಾಮನನ್ನು ವರ್ಣಿಸಬೇಕಾಗಿತ್ತು ಅಂದರೆ ಶತಯೋಜನ ವಿಸ್ತೀರ್ಣ ಸಾಗರೋ ಅಂತ ಹೇಳ್ತಾರೆ ನೋಡಿ. ಹಾಗೆ ಎಷ್ಟೊಂದರೆ ಅದು. ಮೂರನೇದು, ನಮ್ಮಲ್ಲಿ ಶ್ರೀವೈಷ್ಣವ ಸಿದ್ಧಾಂತದಲ್ಲಿ ನಾವು ಗುರುಗಳಿಂದ ನಮಗೆ ಮಂತ್ರೋಪದೇಶ ಆದ ಮೇಲೆ ಆ ಚರ್ಮ ಶ್ಲೋಕ ಅಂತಿದೆ ನೋಡಿ, ಸಕೃದೇವ ಪ್ರಪನ್ನಾಯ ತವಾಸ್ಮಿತ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ತದ್ವರ್ತುಮಮ ಅಂತ ಹೇಳಿ ಈ ಎಲ್ಲ ರಾಮನಾಮದ ಮಹಿ. ಅದರ ಬಗ್ಗೆ ದಯವಿಟ್ಟು. ರಾಮನಾಮ ಸಕಲ ವೇದಗಳ ಸಾರ ನೋಡಿ. ಸರ್ವಶಾಸ್ತ್ರಗಳನ್ನು ಅನುಸಂಧಾನ ಮಾಡಿದಷ್ಟು ಪುಣ್ಯ ಏರ್ಪಡುತ್ತೆ ನಾಮವನ್ನು ಜಪ ಮಾಡೋದ್ರಿಂದ. ನಾವು ಮಾಡಿರ್ತಕ್ಕಂತಹ ಸರ್ವ ವಿಧವಾದ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ರಾಮನಾಮವನ್ನು ಅನುಸಂಧಾನ ಮಾಡಬೇಕು. ರಾಮ ಎಂಬ ಎರಡಕ್ಷರವನ್ನು ನೆನೆದರೆ ನಮಗೆ ಸರ್ವ ವಿಧವಾದ ಸೌಭಾಗ್ಯಗಳು ಲಭ್ಯವಾಗುತ್ತೆ. ಈ ಪ್ರಶ್ನೆಗೆ ನನಗೊಂದು ನೆನಪಿಗೆ ಬರುತ್ತೆ. ತುಳಸೀದಾಸರು ರಾಮಚರಿತ ಮಾನಸದಲ್ಲಿ ರಾಮನಾಮದ ಮಹಿಮೆಯನ್ನು ವರ್ಣಿಸಬೇಕಾದ್ರೆ, ಬ್ರಹ್ಮಾಂಬೋಧಿ ಸಮುದ್ಭವಂ ಕಲಿಮಲ ಪ್ರಧ್ವಂಸನಂ ಚಾವ್ಯಯಂ ಶ್ರೀಮತ್ ಶಂಭು ಮುಖೇಂದು ಸುಂದರವರೇ ಸಂಶೋಭಿತಂ ಸರ್ವದಾ ಸಂಸಾರಾಮಯ ಭೇಷಜಂ ಸುಖಕರಂ ಶ್ರೀ ಜಾನಕಿ ಜೀವನಂ ಧನ್ಯಾಸ್ತೆ ಕೃತಿನಃ ಪಿಬಂತಿ ಸತತಂ ಶ್ರೀರಾಮನಾಮಾಮೃತಂ ಎಂದು ವರ್ಣಿಸ್ತಾರೆ. ರಾಮನಾಮವಿದೆಯಲ್ಲ, ಇದು ಅಮೃತಕ್ಕೆ ಸಮಾನವಾದದ್ದು. ದೇವಾಸುರರೆಲ್ಲ ಹಿಂದೆ ಅಮೃತಮಥನ ಮಾಡ್ತಾರೆ, ಅದರಿಂದ ಅಮೃತವನ್ನು ಪಡ್ಕೊಳ್ತಾರೆ. ಋಷಿಗಳೆಲ್ಲ ಸೇರಿ ಶಾಸ್ತ್ರದ ಮಥನ ಮಾಡಿದಾಗ ಅಮೃತಪ್ರಾಯದಂತೆ ಅವರಿಗೆ ಉತ್ಪನ್ನವಾದದ್ದು ಶ್ರೀರಾಮನಾಮ. ನೀವು ಸ್ವರ್ಗಲೋಕದಲ್ಲಿ ಅಮೃತ ಇದೆ ಅಂತ ಹೇಳ್ತಾರೆ ನೋಡಿ. ನಮ್ಮ ಮನೆಗಳಿಗೆ ಯಾರಾದರೂ ಅತಿಥಿಗಳು ಬಂದರೆ ನಾವು ಸೌಜನ್ಯಕ್ಕಾದರೂ ಏನಾದರೂ ಕುಡಿತೀರಾ, ಏನಾದರೂ ಊಟ ಮಾಡ್ತೀರಾ ಅಂತ ಕೇಳ್ತೀವಿ. ಆದರೆ ನಾವು ಸ್ವರ್ಗಲೋಕಕ್ಕೆ ಹೋದರೆ ಬಂದಿರೋ ಮನುಷ್ಯರನ್ನು ಅಥವಾ ಯಾರೋ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಅಲ್ಲಿರುವಂತಹ ದೇವತೆಗಳು ನೀವು ಸ್ವಲ್ಪ ಅಮೃತ ಕುಡಿತೀರಾ ಅಂತ ಕೇಳೋದೇ ಇಲ್ಲ. ಮನುಷ್ಯರ ಕಣ್ಣಿಗೆ ಅವರು ತೋರಿಸೋದೇ ಇಲ್ಲ ಅಮೃತವನ್ನು. ಅವರು ಅದನ್ನು ತುಂಬ ರಿಸರ್ವ್ಡ್ ಪ್ಲೇಸಲ್ಲಿ ಬಚ್ಚಿಟ್ಕೊಂಡಿರ್ತಾರಂತೆ. ಸ್ವರ್ಗಲೋಕದಲ್ಲಿರುವಂತಹ ಅಮೃತಕ್ಕೆ ಆಸೆ ಅದಕ್ಕಿಂತಲೂ ಉತ್ತಮವಾದ ರಾಮನಾಮಾಮೃತವನ್ನು ನೀವು ಪಾನ ಮಾಡಿ ಎಂದು ತುಳಸೀದಾಸರ ಸಂದೇಶ. ಅದು ಸರ್ವಶಾಸ್ತ್ರಗಳನ್ನು ಮಥಿಸಿದಾಗ ಬಂದಂತಹ ರಾಮನಾಮ. ಬ್ರಹ್ಮಾಂಬೋಧಿ ಸಮುದ್ಭವಂ ಕಲಿಮಲ ಪ್ರಧ್ವಂಸನಂ ಚಾವ್ಯಯಂ. ಕಲಿಪ್ರಭಾವದಿಂದ ಏರ್ಪಟ್ಟಿರುವಂತಹ ಕಾಲುಷ್ಯಗಳ ಪರಿಹಾರಕ್ಕೋಸ್ಕರ, ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಾದಿ ದುರ್ಗುಣಗಳನ್ನು ಹೋಗಲಾಡಿಸೋದಕ್ಕೋಸ್ಕರ ರಾಮನಾಮವನ್ನು ಜಪ ಮಾಡಿ, ರಾಮನಾಮಾಮೃತವನ್ನು ಪಾನ ಮಾಡಿ ಎಂದು ಹೇಳ್ತಾರೆ. ಶ್ರೀಮತ್ ಶಂಭು ಮುಖೇಂದು ಸುಂದರವರೇ ಅಂತ ಹೇಳಿದ್ರು. ಸಾಮಾನ್ಯವಾಗಿ ನಾವು ಪರಮೇಶ್ವರನ ಸ್ವರೂಪ ಹೇಳಬೇಕಾದ್ರೆ ಅವನು ಜಟಾಧಾರಿಯಾಗಿರ್ತಾನೆ, ಅವನು ತಲೆಯಲ್ಲಿ ಗಂಗೆಯನ್ನು ಹೊತ್ತಿರ್ತಾನೆ, ಭಸ್ಮವನ್ನು ತನ್ನ ಮೈಪೂರ್ತಿ ಲೇಪನ ಮಾಡ್ಕೊಂಡಿರ್ತಾನೆ, ಚರ್ಮವನ್ನು ಉಡುಗೆಯಾಗಿ ತೊಟ್ಟಿರ್ತಾನೆ. ಈ ಥರ ಸ್ವರೂಪದಲ್ಲಿದ್ದರೂ ಕೂಡ ಪರಮೇಶ್ವರ ತುಂಬ ಸುಂದರನಾಗಿ ಕಾಣಿಸ್ತಾ ಇದ್ದಾನಂತೆ. ನೀವು ಮಧುರೆಯಲ್ಲಿ ಸುಂದರೇಶ್ವರನನ್ನು ನೋಡ್ಬೋದು. ಸುಂದರೇಶ್ವರ ಮೀನಾಕ್ಷಿ ಕಲ್ಯಾಣೋತ್ಸವ ತುಂಬ ವಿಶೇಷವಾಗಿ ನಡೆಯುತ್ತೆ. ಈ ರೀತಿ ಅವನು ಸ್ಮಶಾನವಾಸಿಯಾಗಿದ್ದರೂ ಸಹ ಸುಂದರನಾಗಿ ಕಾಣೋದಕ್ಕೆ ಕಾರಣ ಏನು ಅಂದರೆ ಅವನು ನಿರಂತರವಾಗಿ ರಾಮನಾಮವನ್ನು ಜಪ ಮಾಡ್ತಾನೆ. ಆ ಒಂದು ನಾಮದಿಂದ ಪರಮೇಶ್ವರನಿಗೂ ಕೂಡ ಅವನ ಸೌಂದರ್ಯ ಏರ್ಪಟ್ಟಿದೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಆಂಜನೇಯ ಸ್ವಾಮಿ ಕೂಡ ಸುಂದರಾಂಜನೇಯ ಅಂತ ಕರಿತೀವಿ. ಸಾಮಾನ್ಯವಾಗಿ ನಮ್ಮ ಲೋಕದಲ್ಲಿ ಒಬ್ಬರನ್ನು ಬೈಬೇಕಾದ್ರೆ ಇನ್ನು ಕಪಿ ಮುಷಡಿ ಅಂತ ಬೈದು ಬಿಡ್ತಾರೆ. ನಮ್ಮಲ್ಲಿ ಏನು ಅಂದರೆ ಕಪಿಗಳು ಅಂದರೆ ಕೆಳಮಟ್ಟದವರು, ಮನುಷ್ಯರಿಗಿಂತ ಸ್ವಲ್ಪ ಕೆಳಗಿರುವಂಥವರು ನಮ್ಮ ಭಾವನೆ ನಮಗೆ. ಆದರೆ ಆಂಜನೇಯ ಸ್ವಾಮಿಯನ್ನು ಮಾತ್ರ ಸುಂದರಾಂಜನೇಯ ಅಂತ ಕರಿತೀವಿ. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಸುಂದರ ಸಹ ಆಂಜನೇಯ. ಅದಕ್ಕೆ ಕಾರಣ ಏನು ಅಂದರೆ ಆಂಜನೇಯ ಸ್ವಾಮಿ ನಿರಂತರವಾಗಿ ರಾಮನಾಮವನ್ನು ಜಪ ಮಾಡೋದ್ರಿಂದ
ರಾಮನ ವಿಗ್ರಹವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡೋದ್ರಿಂದ ಅವನು ಸುಂದರ ಆಂಜನೇಯ. ನಮಗೂ ಸೌಂದರ್ಯ ಏರ್ಪಡಬೇಕು ಅಂದರೆ ರಾಮನನ್ನು ನೆನೆಯಬೇಕು. ಶ್ರೀಮತ್ ಮುಖೇಂದು ಸುಂದರವರೇ ಸಂಶೋಭಿತಂ ಸರ್ವದಾ ಸಂಸಾರಾಮಯ ಭೇಷಜಂ. ಈ ಸಂಸಾರಕ್ಕೆ ರೋಗಕ್ಕೆ ನಿವಾರಣೆಗೋಸ್ಕರ ಏರ್ಪಟ್ಟಿರುವಂತಹ ಭೇಷಜ, ಒಂದು ಮೆಡಿಸನ್, ಒಂದು ಟ್ಯಾಬ್ಲೆಟ್ ಇದ್ದ ಹಾಗೆ. ಸಾಮಾನ್ಯವಾಗಿ ಮೆಡಿಸನ್ನ ತಗೊಳ್ಳೋಕ್ಕೆ ಎಲ್ಲರೂ ಇಷ್ಟಪಡೋದಿಲ್ಲ, ಅದು ತುಂಬ ಕಹಿಯಾಗಿರುತ್ತೆ. ಆದರೆ ಈ ರಾಮನಾಮವೆಂಬ ಔಷಧ ತುಂಬ ಸಿಹಿಯಾಗಿದೆ ಅಂತ ಹೇಳು. ಸಂಸಾರಾಮಯ ಭೇಷಜಂ ಸುಖಕರಂ ಶ್ರೀ ಜಾನಕಿ ಜೀವನಂ. ನಿಮ್ಮನ್ನು ಕಾಪಾಡುತ್ತೆ ರಾಮನಾಮ ಅನ್ನೋದು ಆಶ್ಚರ್ಯ ಅಲ್ಲ ನೋಡಿ. ಸೀತಾದೇವಿ ಅಶೋಕವನದಲ್ಲಿ ಕಷ್ಟಪಡ್ತಾ ಇರಬೇಕಾದ್ರೆ ತಾನು ಆ ವಿರಹ ವೇದನೆಯನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳಿಬಿಡಬೇಕು ಎಂಬ ಪ್ರಯತ್ನಕ್ಕೆ ಕೈ ಇಡ್ತಾಳೆ ಸೀತಾದೇವಿ. ಆ ಸಮಯದಲ್ಲಿ ಶಿಂಚುಪಾ ವೃಕ್ಷದ ಮೇಲೆ ಆಂಜನೇಯ ಸ್ವಾಮಿ ರಾಮ ಎಂದು ಹೇಳಿದ್ರಿಂದ ಈ ಅಶೋಕವನದಲ್ಲೂ ರಾಮನಾಮ ಕೇಳಿಸ್ತಾ ಇದೆಯಲ್ಲ ಅಂತ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಆ ಒಂದು ನಿರ್ಧಾರವನ್ನು ಕೈ ಬಿಡ್ತಾಳೆ ಸೀತಾದೇವಿ ಆ ಸಮಯದಲ್ಲಿ. ಅದರಿಂದ ಸೀತಾದೇವಿಯ ಪ್ರಾಣವನ್ನು ಕಾಪಾಡಿದ್ದು ರಾಮನಾಮ ಎಂದು ಹೇಳಿ ಶ್ರೀ ಜಾನಕಿ ಜೀವನಂ ಧನ್ಯಾಸ್ತೆ ಕೃತಿನಃ ಪಿಬಂತಿ ಸತತಂ ಶ್ರೀ ರಾಮನಾಮಾಮೃತಂ ಅಂತ ಹೇಳಿ ಯಾರು ರಾಮನಾಮಾಮೃತವನ್ನು ಪಾನ ಮಾಡ್ತಾರೋ ಅವರೇ ಲೋಕದಲ್ಲಿ ಧನ್ಯರು ಎಂದು ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಹೇಳಿದ್ರಲ್ಲ. ಹಾಗೆಂದರೆ ಪತಿತರನ್ನು ಮಾಡೋದು, ಅದಕ್ಕೋಸ್ಕರನೇ ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ ಅಂತಂದರೆ ಪತಿತರನ್ನು ಕೂಡ ಪಾವನವನ್ನು ಮಾಡುವಂತಹ ಒಂದು ಇದು ಕೂಡ ನಿಜವಾಗ್ಲೂ ಬಹಳ ಅತ್ಯುತ್ತಮವಾದಂಥ ಮಾಹಿತಿ. ರಾಮಾಯಣದಲ್ಲಿ ನಾವು ನೋಡಿದ ಹಾಗೆ ಆ 7 ಕಾಂಡ ಅಂತಾರೆ, 6 ಕಾಂಡ ಅಂತ ಹೇಳ್ತಾರೆ. ಯಾವುದೇ ಎಷ್ಟೇ ಕಾಂಡಗಳಾದರೂ ಕೂಡ ಆ ಬಾಲಕಾಂಡದಿಂದ ಅಯೋಧ್ಯಾಕಾಂಡ, ಅದಾದ ನಂತರ ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ. ಈ ಕಿಷ್ಕಿಂಧಾಕಾಂಡ ಬಂದಾಗ ಈ ರಾಮ ಮತ್ತು ವಾಲಿ ಒಂದಿದೆ ನೋಡಿ, ಇದು ಈ ದ್ವಂದ್ವ ಯಾತಕ್ಕೋ ಒಂದು ಕೆಲವು ಸತಿ ಆಗತ್ತೆ. ಅದು ಈ ವಾಲಿನ ವಧೆ ಮಾಡ್ತಾನೆ ನೋಡಿ. ವಧೆ ಮಾಡಬೇಕಾಗಿತ್ತು ಅಂತಂದರೆ ಎಷ್ಟೋ ಜನಕ್ಕೆ ವಾಲಿ ಪಾಪ ನಿರಪರಾಧಿ ಆಗಿದ್ರು ಅವನನ್ನು ಯಾಕೆ ವಧೆ ಮಾಡ್ದ ಅನ್ನೋದು ಒಂದು ಪ್ರಶ್ನೆ ಯಾವತ್ತೂ ಉದ್ಭವಿಸುತ್ತೆ. ಆದರೆ ಧರ್ಮಾತ್ಮ ಸತ್ಯಸಂಧಶ್ಚ ಅವನು ಆತರ ಇರಬೇಕಾಗಿತ್ತು ಅಂದರೆ ಈ ಸತ್ಯಸಂಧತೆಯನ್ನು ಹೇಗೆ ಕಾಪಾಡಿಕೊಂಡ ಗುರುಗಳೇ? ನೋಡಿ, ಅದರಲ್ಲಿ ಹಲವಾರು ವಿಷಯಗಳಿದೆ. ನಾವು ಪೂರ್ವಾಚಾರ್ಯರು ಉಪನ್ಯಾಸಗಳಲ್ಲಿ ಈ ವಿಷಯಗಳನ್ನು ನಮಗೆ ಉಪದೇಶ ಮಾಡಿದ್ದಾರೆ. ಅದನ್ನು ನಾವು ನೋಡಿ ಕೇಳಿ ತಿಳ್ಕೊಳ್ಬಹುದು. ಆದರೆ ಒಂದೇ ಒಂದು ರಹಸ್ಯ ಇದೆ ಈ ಕಿಷ್ಕಿಂಧಾಕಾಂಡಕ್ಕೆ ಸಂಬಂಧಿಸಿದ ಹಾಗೆ, ವಾಲಿ ವಧೆಗೆ ಸಂಬಂಧಿಸಿದ ಹಾಗೆ ಒಂದು ನಮ್ಮ ಪರಂಪರೆಯಲ್ಲಿ ಹೇಳ್ಕೊಂಡು ಬಂದಿರುವಂತಹ ಒಂದು ರಹಸ್ಯ ಇದೆ. ವಾಲಿಗೆ ಏಕೆ ರಾಮ 2ನೇ ಚಾನ್ಸ್ ಕೊಡಲಿಲ್ಲ ಅಂತ ಒಂದು ಪ್ರಶ್ನೆ ಇದೆ ನೋಡಿ. ವಾಲಿನ ಯಾಕೆ ರಾಮ ರಕ್ಷಣೆ ಮಾಡಲಿಲ್ಲ? ಅಥವಾ ಅವನ ಮನಸ್ಸನ್ನು ತಿದ್ದಬಹುದಿತ್ತಲ್ಲ, ಅಥವಾ ಅವನಿಗೆ 2ನೇ ಆಪರ್ಚುನಿಟಿ ಕೊಡಬಹುದಿತ್ತಲ್ಲ, ಏಕೆ ಈ ರಾಮ ಈ ಕೆಲಸ ಮಾಡಲಿಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ ನೋಡಿ. ಸುಗ್ರೀವ ವಾಲಿಯರ ಮಧ್ಯೆ ನಡೆದಂತಹ ಯುದ್ಧ ಅದೆಲ್ಲ ಗೊತ್ತಿದೆ ಜನರಿಗೆ. ಅದೊಂದು ಕತೆ. ಮಾಯಾವಿ ಅನ್ನೋ ರಾಕ್ಷಸ ಒಬ್ಬ ಇರ್ತಾನೆ, ಅವನು ವಾಲಿ ಒಂದೇ ಹೆಂಗಸಿಗೆ ಆಸೆ ಪಡ್ತಾರೆ. ಆಮೇಲೆ ಸುಗ್ರೀವ ಆ ಸಮಯದಲ್ಲಿ ಪಟ್ಟಾಭಿಷೇಕ ಮಾಡ್ಕೊಂಡಿರ್ತಾನೆ ವಾಲಿ ಬಂದ ನಂತರ. ಇದೆಲ್ಲ ಕತೆ ಗೊತ್ತಿದೆ. ವಾಲಿ ಬಂದ ಮೇಲೆ ಸುಗ್ರೀವ ತಾನು ತಪ್ಪು ಮಾಡಿದೆ ಅಂತ ಅವನಿಗೆ ಅರಿವಾಗತ್ತೆ. ಈ ರೀತಿ ನಾನು ಅವಸರ ಪಡಬಾರ್ದಾಗಿತ್ತು, ವಾಲಿ ಬರೋವರೆಗೂ ಕಾಯಬೇಕಿತ್ತು ಅಂತ ಸುಗ್ರೀವ ಆಲೋಚನೆ ಮಾಡಿ ಪಟ್ಟಾಭಿಷೇಕ ಮಾಡ್ಕೊಂಡಿದ್ದರೂ ಸಹ ಓಡಿ ಹೋಗಿ ವಾಲಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ದಯವಿಟ್ಟು ನನ್ನ ಕ್ಷಮಿಸು ಅಂತ ಕೇಳ್ತಾನೆ ಸುಗ್ರೀವ. ಆ ಸಮಯದಲ್ಲಿ ವಾಲಿ ಏನಾದರೂ ಅವನನ್ನು ಕ್ಷಮಿಸ್ಬಿಟ್ಟಿದ್ದರೆ ಅವನು ವಧೆ ಆಗ್ತಾ ಇರಲಿಲ್ಲ. ಇದರ ವಿಷಯ ಏನು ಅಂದರೆ, ಯಾರು ಶರಣಾಗತಿಯನ್ನು ಮಾಡ್ತಾರೋ ಅಂಥವರನ್ನು ಸಂರಕ್ಷಣೆ ಮಾಡದೇ ಇರುವವನನ್ನು ಪಾಪಿ ಎಂದು ರಾಮ ತಿಳಿಯುತ್ತಾನೆ. ಶರಣಾಗತ ಸಂರಕ್ಷಣೆ ಅನ್ನೋದು ಅತಿ ಮುಖ್ಯವಾದ ಕೆಲಸ. ಅದು ಸ್ವಧರ್ಮವಾಗಿ ರಾಮ ಹೇಳ್ತಾನೆ. ನಾನು ಶರಣಾಗತರನ್ನು ಸಂರಕ್ಷಣೆ ಮಾಡೋದು ನನ್ನ ಸ್ವಧರ್ಮ, ಇದು ನನ್ನ ವ್ರತ ಎಂದು ರಾಮ ಹೇಳ್ತಾನೆ. ಯಾರು ಶರಣಾಗತಿಯನ್ನು ಮಾಡ್ತಾರೋ ಅಂಥವ್ರ ಮೇಲೆ ಕ್ಷಮಾಗುಣವನ್ನು ತೋರಿಸ್ಬೇಕು, ಅದು ಧರ್ಮ. ವಾಲಿ ಆ ಕೆಲಸ ಮಾಡಲಿಲ್ಲ. ಸುಗ್ರೀವ ಶರಣಾಗತಿ ಮಾಡಿದರೂ ಸಹ ತಾನು ಮಾಡಿದ ತಪ್ಪಕ್ಕೆ ಪಶ್ಚಾತ್ತಾಪ ಪಟ್ಟು ಐ ಆಮ್ ವೆರಿ ಸಾರಿ ಅಂತ ಹೇಳಿದ ಮೇಲೂ ಕೂಡ ನೀನು ಅದನ್ನು ಕನ್ಸಿಡರ್ ಮಾಡದೆ ಅವನನ್ನು ರಕ್ಷಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ನೀನು ಮನುಷ್ಯನೇ ಅಲ್ಲ. ನಿನಗೆ ಮನುಷ್ಯನನ್ನು ಯಾವ ರೀತಿ ನಾವು ಮದಿಸ್ತೀವೋ ಆ ಒಂದು ಗೌರವ ನಿನಗೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಯಾರು ಕ್ಷಮಾಗುಣವನ್ನು ತೋರಿಸೋದಿಲ್ವೋ ಅವರು ಮನುಷ್ಯರೇ ಅಲ್ಲ ಅಂತ ಹೇಳಬೇಕು. ಅಂದರೆ ಧರ್ಮಕ್ಕೆ 10 ಲಕ್ಷಣ ಹೇಳಬೇಕಾದ್ರೆ ಧೃತಿ, ಕ್ಷಮಾ, ದಮಃ, ಅಸ್ತೇಯ, ಶೌಚಮಿಂದ್ರಿಯ ನಿಗ್ರಹ, ಧೀವಿದ್ಯಾ, ಸತ್ಯಂ, ಅಕ್ರೋಧಂ, ದಶಕಂ, ಧರ್ಮಲಕ್ಷಣಂ ಅಂತ ಹೇಳ್ತಾರೆ. ಧೈರ್ಯದಿಂದ ನಡೆಯುವುದು ಜೊತೆಗೆ ಕ್ಷಮಾಗುಣದಿಂದ ಕೂಡಿರುವಂಥದ್ದು. ಯಾರು ಶರಣಾಗತಿ ಮಾಡ್ತಾರೋ ಅವ್ರನ್ನ ಸಂರಕ್ಷಣೆ ಮಾಡೋದು ಮನುಷ್ಯ ಧರ್ಮ. ಇದನ್ನು ವಾಲಿ ಪಾಲಿಸಲಿಲ್ಲ. ಆದ್ದರಿಂದ ರಾಮ ಇವನನ್ನು ಮನುಷ್ಯ ಅಥವಾ ವಾನರ ಅಂತ ನೋಡಲಿಲ್ಲ. ಇವನು ಅಧರ್ಮಿ, ಇವನನ್ನು ಹೇಗೆ ಬೇಕಿದ್ರು ಪಶುವಿಗೆ ಸಮಾನನಾದವನು. ಧರ್ಮೇಣ ಹೀನಃ ಪಶುಭಿ ಸಮಾನಃ. ಯಾರು ಧರ್ಮ ಬಿಟ್ಟಿದ್ದಾರೋ ಅವರು ಪಶುಗಳಿಗೆ ಸಮಾನರಾದವರು. ಟೆರರಿಸ್ಟ್ ಅಂತ ಹೇಳಬೇಕು ನೋಡಿ. ಟೆರರಿಸ್ಟ್ ನಾವು ಮುಂದೆಯಿಂದ ಹೊಡೆದ್ರೇನು, ಹಿಂದೆಯಿಂದ ಹೊಡೆದ್ರೇನು, ಯಾವ ಕಡೆಯಿಂದ ಹೊಡೆದ್ರೇನು,
ನಾವು ಎನ್ಕೌಂಟ್ರ್ ಮಾಡಬೇಕು ಅಂದರೆ ಪೊಲೀಸು ರೌಡಿಗಳನ್ನ ಮುಂದೆಯಿಂದಲೇ ಎನ್ಕೌಂಟ್ರ್ ಮಾಡ್ತಾರಾ? ಹಿಂದೆಯಿಂದ ಹೊಡಿತಾರೆ. ಯಾಕೆಂದರೆ ಅವ್ರು ಮನುಷ್ಯರು ಅಂತ ಅವ್ರು ಕನ್ಸಿಡರೇ ಮಾಡೋದಿಲ್ಲ. ಯಾಕೆಂದರೆ ಮನುಷ್ಯತ್ವವನ್ನು ಬಿಟ್ಟಿರುವಂಥವ್ರು. ಆದ್ದರಿಂದ ವಾಲಿಯಲ್ಲಿ ಆ ಮನುಷ್ಯ ಸಹಜವಾದ ಗುಣಗಳು ಇಲ್ಲದೇ ಇರೋ ಕಾರಣ, ಅವನು ಪಶುವಿಗೆ ಸಮಾನನಾಗಿದ್ದ ಕಾರಣ ಮರೆಯಿಂದ ಹೊಡೆದ. ಅದರಲ್ಲೇನು ದೊಡ್ಡ. ಆದರೆ ನಾವು ಕಂಬರಾಮಾಯಣದಲ್ಲಿ ಒಂದು ವಿಷಯ ಹೇಳ್ತಾರೆ, ಕಡೇ ಕಾಲದಲ್ಲಿ ರಾಮವನ್ನು ವಾಲಿ ನೋಡಿದನಂತೆ, ಕಣ್ಗಳಿಲ್ ತೆರೆಯಕ್ಕಂಡಾನ್ ಅಂತ ಹೇಳ್ತಾರೆ. ಮುಮ್ಮಿಶಾಲ್ ಉಲಗಕ್ಕೆಲ್ಲ ಮೂಲಮಂತ್ರತ್ತೈ, ಅದು ಉಲಗವನ್ನು ಅಂದರೆ ಈ ಜಗತ್ತನ್ನು ರಕ್ಷಣೆ ಮಾಡುವಂತಹ ಮೂಲಮಂತ್ರವಾಗಿರುವ ಶ್ರೀರಾಮನಾಮವನ್ನು ವಾಲಿಯು ತನ್ನ ಅಂತಿಮ ಕಾಲದಲ್ಲಿ ಕಂಡನು. ನೋಡಿ, ಒಬ್ಬ ಡಾಕ್ಟ್ರ್ ಕೈಲಿ ಇಂಜೆಕ್ಷನ್ ಇರುತ್ತೆ ಅಂತ ಇಟ್ಕೊಳ್ಳಿ, ಸಿರಿಂಜ್ ಇರುತ್ತೆ, ಅದರಲ್ಲಿ ಒಂದು ಮೆಡಿಸನ್ ಹಾಕಿ ಡಾಕ್ಟ್ರು ಪೇಷಂಟ್ಗೆ ಹೇಗೆ ಇಂಜೆಕ್ಟ್ ಮಾಡ್ತಾನೋ ಸಿರಿಂಜಿನ ಮೂಲಕ, ಆ ರೀತಿ ರಾಮನಾಮವೆಂಬ ಮೆಡಿಸನ್ನನ್ನು ಬಾಣವೆಂಬ ಸಿರಿಂಜಿನಲ್ಲಿ ಡಾಕ್ಟರಾದ ರಾಮನು ವಾಲಿಯಾದ ಪೇಷಂಟ್ಗೆ ಇಂಜೆಕ್ಟ್ ಮಾಡಿದನು ಅಂತ ಹೇಳ್ತಾರೆ. ಡಾಕ್ಟ್ರ್ ಕೈಲಲ್ಲೂ ಕತ್ತಿ ಇರುತ್ತೆ, ದುಷ್ಟರ ಕೈಲೂ ಕತ್ತಿ ಇರುತ್ತೆ, ಎರಡಕ್ಕೂ ವ್ಯತ್ಯಾಸ ಇರೋದಿಲ್ವಾ? ಇವರು ಆಪ್ರೇಷನ್ಗೋಸ್ಕರ ಅದನ್ನು ಬಳಸ್ತಾರೆ, ಅವರು ಕೊಲೆ ಮಾಡೋದಕ್ಕೋಸ್ಕರ ಬಳಸ್ತಾರೆ. ರಾಮನ ಕೈಯಲ್ಲಿರುವಂತಹ ಕೋದಂಡ ಇದೊಂದು ರೀತಿ ಡಾಕ್ಟ್ರ್ ಕೈಯಲ್ಲಿರೋ ಕತ್ತಿ ಇದ್ದ ಹಾಗೆ, ಅದನ್ನು ಆಪ್ರೇಷನ್ ಮಾಡೋದಕ್ಕೋಸ್ಕರ ರಾಮ ಬಳಸ್ತಾನೆ. ನೀವು ಅಂತರ್ಗತರು ಅಂತ ಅಂದ್ಕೊಡ್ತೀನಿ. ಕಾರಣ ಯಾಕೆ ಅಂತಂದರೆ ನೀವು ಶರಣಾಗತಿ ಬಗ್ಗೆ ಕೇಳ್ತಾ ಇದ್ರಿ. ಆ ಶರಣಾಗತಿ ಬಗ್ಗೆ ನಾನು ಮುಂದಿನ ಒಂದು ಪ್ರಶ್ನೆಯನ್ನಾಗಿ ನಾನು ಇಟ್ಕೊಂಡಿದ್ದೆ. ಶರಣಾಗತ ವತ್ಸಲ ಅಂತ ನಾವು ರಾಮನ ಕರೀತೀವಿ. ಕಾರಣ ಯಾಕೆ ಅಂತಂದರೆ ಅದನ್ನೇ ನಮ್ಮ ಆಚಾರ್ಯರು ಕೂಡ ಶರಣಾಗತಿ ಗದ್ಯದಲ್ಲಿ ಹೇಳಬೇಕಾದ್ರೆ ರಾಮೋ ದ್ವಿರ್ನಾಭಿಭಾಷತೆ ಅಂತ ಹೇಳ್ತಾರೆ ಶರಣಾಗತಿ ಗದ್ಯದಲ್ಲಿ. ಯಾಕೆ ಅಂತಂದರೆ ಅವನು ಶಿಷ್ಟರಕ್ಷಣ ತುಷ್ಟ ಶಿಕ್ಷಣ ಅಂತ ನೀವು ಹೇಳಿದ್ರಲ್ಲ ವಾಲಿ ಬಗ್ಗೆ. ಈ ಶರಣಾಗತಿ ಯಾಕೆಂದರೆ ರಾಮ ಶರಣಾಗತ ವತ್ಸಲ, ಯಾರ್ಯಾರಿಗೆ ಅವನು ಶರಣಾಗತಿಯನ್ನು ದಯಪಾಲಿಸಿದ. ರಾಮಾಯಣ ಪೂರ್ತಿ ಶರಣಾಗತಿ ಶಾಸ್ತ್ರವೇ. ಪ್ರಾರಂಭದಲ್ಲಿ ದೇವತೆಗಳು ಮಾಡೋ ಶರಣಾಗತಿ, ಅದಕ್ಕೆ ರಾಮ ಅಭಯಪ್ರದಾನ ಮಾಡಿದ್ದು. ಮುಂದೆ ಲಕ್ಷ್ಮಣಸ್ವಾಮಿ ಮಾಡುವಂತಹ ಶರಣಾಗತಿ, ಮುಂದೆ ಭರತನು ಮಾಡುವಂತಹ ಶರಣಾಗತಿ, ಸುಗ್ರೀವ ಶರಣಾಗತಿ, ವಿಭೀಷಣ ಶರಣಾಗತಿ. ಪೂರ್ತಿ ಶರಣಾಗತಿ ತತ್ವವನ್ನು ಪ್ರತಿಪಾದನೆ ಮಾಡೋದಕ್ಕೋಸ್ಕರವಾಗಿಯೇ ರಾಮಾಯಣವೆಂಬ ಗ್ರಂಥ ಅವತಾರ ಮಾಡಿದೆ. ಸಕಲ ಶಾಸ್ತ್ರಗಳ ಸಾರ ಶರಣಾಗತಿ. ಕಲಿಯುಗದಲ್ಲಿ ಇದಕ್ಕಿಂತ ಸುಲಭವಾದ ಉಪಾಯ ಮತ್ತೊಂದಿಲ್ಲ. ನಾವು ಭಕ್ತಿಯೋಗ ಮಾಡಲು ಅಶಕ್ತರು. ನಿರಂತರವಾಗಿ ದೇವರ ಚಿಂತನೆ ಮಾಡೋ ಸಾಮರ್ಥ್ಯ ನಮಗುಂಟಾ? ಖಂಡಿತ ಇಲ್ಲ. ನಾವೆಲ್ಲ ಶರಣಾಗತಿ ಮಾಡಬೇಕಾದವರೇ. ಅದು ನಮ್ಮ ಸ್ವರೂಪ ಲಕ್ಷಣ. ಶರಣಾಗತಿ ಅಂದರೆ ಏನು? ನಾವು ಯಾರಿಗೆ ಶರಣಾಗತಿ ಮಾಡಬೇಕು, ಶರಣಾಗತಿಯಿಂದ ನಮಗೆ ಸಿಗಬಹುದಾದ ಫಲವೇನು, ಇನ್ನೂ ಶರಣಾಗತಿ ಮಾಡದೇ ಇರೋದಕ್ಕೆ ಕಾರಣ ಏನು, ಇತ್ಯಾದಿ ವಿಷಯಗಳನ್ನೆಲ್ಲ ಶ್ರೀಮದ್ ರಾಮಾಯಣದ ಮೂಲಕ ನಮಗೆ ಪೂರ್ವಾಚಾರ್ಯರು ತೋರಿಸಿದ್ದಾರೆ. ತಿರುಮಲೆ ನಂಬಿಗಳ ಬಳಿ ಭಗವತ್ ರಾಮಾನುಜರು 18 ವಿಧವಾದ ರಹಸ್ಯಾರ್ಥಗಳನ್ನು ರಾಮಾಯಣಕ್ಕೆ ಸಂಬಂಧಿಸಿದ ಹಾಗೆ ಕಾಲಕ್ಷೇಪ ಕ್ರಮದಲ್ಲಿ ಶ್ರವಣ ಮಾಡಿದ್ರು ಅಂತ ಹೇಳ್ತಾರೆ. ತಿರುಮಲೆ ಬೆಟ್ಟಕ್ಕೆ ನಮಸ್ಕಾರ ಮಾಡ್ತಾರೆ ಭಗವತ್ ರಾಮಾನುಜರು. ಬೆಟ್ಟವೇ ಪರಮಾತ್ಮನ ಸ್ವರೂಪ. ಎಷ್ಟೋ ಜನ ಹೇಳ್ತಾರೆ, ನಮಗೆ ಶ್ರೀನಿವಾಸನ ದರ್ಶನ ಆಗಲಿಲ್ವಲ್ಲ ಸ್ವಾಮಿ, 1 ಸೆಕೆಂಡ್ ಜರಗಂಟಿಯಿಂದ ತಳ್ಳಿಬಿಡ್ತಾರೆ ಅಂತ ಹೇಳ್ತಾರೆ. ಆದರೆ ವಾಸ್ತವಿಕವಾಗಿ ರಾಮಾನುಜರು ಶ್ರೀನಿವಾಸರ ದರ್ಶನ ಮಾಡೋದ್ರಿಂದ ಎಷ್ಟು ಪುಣ್ಯವೋ ಅಷ್ಟೂ ಪುಣ್ಯ ಬೆಟ್ಟವನ್ನು ದರ್ಶನ ಮಾಡೋದ್ರಿಂದಲೇ ಸಿಕ್ಬಿಡುತ್ತೆ. 7 ಬೆಟ್ಟಗಳಿಗೆ ನಮಸ್ಕಾರ ಮಾಡಿಬಿಟ್ರೆ ಅದೇ ದೇವತಾ ಸ್ವರೂಪ. ಪ್ರಪದ್ಯೇತಂ ಗಿರಿಂಪ್ರಾಯ ಶ್ರೀನಿವಾಸಾನುಕಂಪಯ ಎಂದು ದಯಾಶತಕದಲ್ಲಿ ಸ್ವಾಮಿ ವೇದಾಂತ ದೇಶಿಕರು ಬೆಟ್ಟವನ್ನೇ ಪರಮಾತ್ಮನ ಸ್ವರೂಪವಾಗಿ ಕೊಂಡಾಡಿದ್ದಾರೆ. ಆದ್ದರಿಂದ ಈ ಬೆಟ್ಟದ ಮೇಲೆ ನಾವು ಪಾದಸ್ಪರ್ಶ ಮಾಡಬೇಕೆ ಎಂದು ಅಂಜಿದ ರಾಮಾನುಜರು ಮಂಡಿ ಕಾಲಿನಲ್ಲೇ ಬೆಟ್ಟವನ್ನು ಹತ್ತುತ್ತಾರೆ. ಅಪವಿತ್ರ ಆಗೋಗ್ಬಿಡುತ್ತೆ ಪಾದಸ್ಪರ್ಶದಿಂದ ಅಂತ ಹೇಳಿ. ಆ ಬೆಟ್ಟ ಪರಮಾತ್ಮನ ಸ್ವರೂಪ, ನಮ್ಮ ಪಾದ ಅದ್ರ ಮೇಲೆ ಬೀಳಬಾರ್ದು. ಆದ್ದರಿಂದ ನಾವು ಮಂಡಿ ಕಾಲಿನಲ್ಲಿ ಹತ್ತುತ್ತಾರೆ ರಾಮಾನುಜರು. ಮುಖ್ಯವಾಗಿ ಏನಕ್ಕೆ ಶ್ರೀ ತಿರುಮಲೆಗೆ ಹೋದರು ಅಂದರೆ, ತಿರುಮಲೆ ನಂಬಿಗಳಿಂದ 18 ವಿಧವಾದ ರಹಸ್ಯಾರ್ಥಗಳನ್ನು ರಾಮಾಯಣಕ್ಕೆ ಸಂಬಂಧಿಸಿದ ಹಾಗೆ ಅದನ್ನು ಕಾಲಕ್ಷೇಪ ಕ್ರಮದಲ್ಲಿ ತಿಳಿಯಬೇಕು ಎಂದು ಭಗವತ್ ರಾಮಾನುಜರು ಈ ಗ್ರಂಥವನ್ನು ತಿಳಿಯೋದಕ್ಕೆ ಅಷ್ಟು ಶ್ರಮ ಪಟ್ಟಿದ್ದಾರೆ. ನೋಡಿ, ರಾಮಾನುಜರೇ ಹಾಗೆ ಅಂದಮೇಲೆ ಈ ಗ್ರಂಥಕ್ಕೆ ಇನ್ನೆಷ್ಟು ಬೆಲೆ ಕೊಟ್ಟಿದ್ದಾರೆ ರಾಮಾನುಜರು. ಅದನ್ನು ಅನುಸಂಧಾನ ಮಾಡಲಿಕ್ಕೆ, ರಾಮಾಯಣವನ್ನು ಕಲಿಯೋದಕ್ಕೋಸ್ಕರ ಅವರು ಮಂಡಿಕಾಲಿನಲ್ಲಿ ಬೆಟ್ಟ ಹತ್ತಿದ್ದಾರೆ ಅಂತ ಹೇಳಿದ್ರೆ ಈ ರಾಮಾಯಣಕ್ಕೆ ಇನ್ನೆಷ್ಟು ಬೆಲೆ ಇದೆ. ಅದು ಶರಣಾಗತಿ ಶಾಸ್ತ್ರ ಇಂದ ಎಲ್ಲ ವಿಭೀಷಣ ಶರಣಾಗತಿಯಲ್ಲಿ ನಮಗೆ ಪೂರ್ತಿ ಶರಣಾಗತನ ಲಕ್ಷಣ, ಶರಣ್ಯನ ಲಕ್ಷಣ, ಶರಣಾಗತಿಯ ಲಕ್ಷಣ, ಶರಣಾಗತಿ ಮಾಡಿದ ನಂತರ ನಾವು ಪಡೆದುಕೊಳ್ಳುವಂತಹ ಫಲದ ಲಕ್ಷಣ ಇತ್ಯಾದಿ ವಿಷಯಗಳನ್ನೆಲ್ಲ ನಮಗೆ ಪೆರಿಯವಾಚಾನ್ ಪಿಳ್ಳೆ ಸ್ವಾಮಿಗಳು ಅಭಯಪ್ರದಾನ ಸಾರದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ವೇದಾಂತ ದೇಶಿಕರು ಕೂಡ ಅಭಯಪ್ರದಾನ ಸಾರಂ ಎಂಬ ತಮ್ಮ ಗ್ರಂಥದಲ್ಲಿ ಪೂರ್ತಿಯಾಗಿ ವಿಶದವಾಗಿ ಶರಣಾಗತಿ ಶಾಸ್ತ್ರ ಹೇಗೆ ಶ್ರೀಮದ್ ರಾಮಾಯಣದಲ್ಲಿ ತುಂಬಿದೆ ಎಂಬ ವಿಷಯಗಳನ್ನೆಲ್ಲ ತೋರಿಸ್ತಾರೆ. ಮುಖ್ಯವಾಗಿ ಶರಣಾಗತಿಗೆ 5 ಲಕ್ಷಣಗಳನ್ನು ಹೇಳ್ತಾರೆ ನೋಡಿ. ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನಂ, ರಕ್ಷಿಷ್ಯತೀತಿ ವಿಶ್ವಾಸ, ಗೋಪ್ತೃತ್ವ ವರ್ಣಂ ತಥಾ ಆತ್ಮನಿಕ್ಷೇಪಣಂ ಎಂದು ಹೇಳಿ 5 ಅಂಗ ಶರಣಾಗತಿಗಳಿಗೆ. ಈ 5 ಅಂಗಗಳಿಂದ ಕೂಡಿದ
ಶರಣಾಗತಿಯನ್ನು ಅನುಷ್ಠಾನ ಮಾಡಿದವರನ್ನು ಅಯ್ಯಂಗಾರ್ ಅಂತ ಕರೀತಾರೆ. ಅಬ್ಬಾ ನೋಡಿ, ಶರಣಾಗತಿ ಈ 5 ಅಂಗಗಳಿಂದ ಕೂಡಿರುವಂಥದ್ದು. ಸುಮ್ಮನೆ ಒಂದು ತಮಾಷೆಗೆ ಹೇಳ್ತೇನೆ, ನಾವು ದಾರಿಯಲ್ಲಿ ಹೋಗಬೇಕಾದ್ರೆ ಒಂದು ಸರ್ತಿ ಕಾಂಚೀಪುರಕ್ಕೆ ಹೋಗಬೇಕಾದ್ರೆ ನಮಗೆ ದೇವಸ್ಥಾನ ಯಾವ ಕಡೆ ಇದೆ ಅಂತ ಕೇಳಿದ್ರು. ನಮಗೆ ರೂಟ್ ಗೊತ್ತಾಗಿಲ್ಲದೆ. ಆವಾಗ ಅವ್ರು ಹೇಳಿದರು, ಅಯ್ಯಂಗಾರ್ ಬೇಕ್ರಿ ಇದೆ, ಅದ್ರ ಪಕ್ಕ ನೀವು ತಿರ್ಕೊಂಡ್ರೆ ನೇರ ದೇವಸ್ಥಾನಕ್ಕೆ ಹೋಗ್ಬಿಡ್ತೀರಾ ಅಂತ ಅವ್ರು ಹೇಳಿದ್ರು. ಮನಸ್ಸಿನಲ್ಲಿ ಬಂದ ಆಲೋಚನೆ ಅದು. ಅಯ್ಯಂಗಾರರು ಪ್ರಪಂಚಕ್ಕೆ ಬೇಕು ರೀ, ಅವರನ್ನು ಆಶ್ರಯಿಸಿದರೆ ನಮಗೆ ಭಗವಂತ ಸಿಗುತ್ತಾನೆ ರೀ. ಅಲ್ಲ, ಅವರು ಅಯ್ಯಂಗಾರ ಬೇಕ್ರಿ ಅಂತ ಹೇಳಿದ್ರು. ನಾನು ಅದನ್ನು ಹೇಗೆ ಅರ್ಥ ಮಾಡಿಕೊಂಡೆ ಅಂದರೆ, 5 ಅಂಗಗಳಿಂದ ಕೂಡಿದ ಶರಣಾಗತಿ ನಮಗೆ ಬೇಕು ರೀ, ಅಯ್ಯಂಗಾರ ನಮಗೆ ಬೇಕು, ಆ 5 ಅಂಗಗಳು ನಮಗೆ ಬೇಕು, ಆದ್ದರಿಂದ ನಮಗೆ ವರದನ ದರ್ಶನ ಏರ್ಪಡುತ್ತೆ ಅಂತ ನನಗೆ ಆ ರೀತಿ 5 ಅಂಗಗಳು. ಇದು ವಿಭೀಷಣ ಶರಣಾಗತಿಯ ಆ ಪ್ರಸಂಗವನ್ನು ವರ್ಣನೆ ಮಾಡಬೇಕಾದ್ರೆ ಆನುಕೂಲ್ಯಸ್ಯ ಸಂಕಲ್ಪಂ, ರಾಮನಿಗೆ ಅನುಕೂಲವಾಗಿ ನಾವು ನಡೆದುಕೊಳ್ಳಬೇಕು. ಅವನು ಮೋಕ್ಷ ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ, ನಾವು ಹೋಗಿ ನಿಲ್ಲಬೇಕಲ್ಲ. ನಾವು ಅವ್ನು ಕಣ್ಣು ತಪ್ಪಿಸ್ಕೊಂಡು ಬೇರೆ ಕಡೆ ಓಡೋದ್ರೆ, ಅವನಿಗೆ ಆಸ್ಪದವೇ ಕೊಡದೇ ಇದ್ದರೆ, ಅವಕಾಶ ಕೊಡದೇ ಇದ್ದರೆ ತಪ್ಪಾಗ್ಬಿಡುತ್ತೆ ನಮ್ಮದು. ಆದ್ದರಿಂದ ಅವನಿಗೆ ನಮಗೆ ಅಭಯ ಕೊಡೋದಕ್ಕೆ ಅವಕಾಶವನ್ನು ನಾವು ಕೊಡಬೇಕು. ಆನುಕೂಲ್ಯಸ್ಯ ಸಂಕಲ್ಪ, ಅವನಿಗೆ ಅನುಕೂಲವಾಗಿ ನಾವು ಇರಬೇಕು. ಅದಕ್ಕೆ ಅವನಿಗೆ ಪ್ರತಿಕೂಲವಾಗಿರುವಂತಹದ್ದನ್ನೆಲ್ಲ ಬಿಡಬೇಕು. ಅವನೇ ರಕ್ಷಣೆ ಮಾಡ್ತಾನೆ ಎಂಬ ವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು. ರಕ್ಷಿಷ್ಯತೀತಿ ವಿಶ್ವಾಸ, ಅವನನ್ನು ವರಿಸಬೇಕು. ಗೋಪ್ತೃತ್ವ ವರ್ಣ, ಅವನೇ ನಮ್ಮನ್ನು ವರಿಸ್ತಾನೆ. ವಾಸ್ತವಿಕವಾಗಿ ನೋಡಿದ್ರೆ ಅವನು ಈ ಜೀವನನ್ನು ರಕ್ಷಣೆ ಮಾಡಬೇಕು ಎಂದು ಸಂಕಲ್ಪ ಮಾಡ್ತಾನೆ. ತನ್ಮೂಲಕ ಅವನಿಗೆ ನಮ್ಮ ಆತ್ಮನಿಕ್ಷೇಪಣೆಯನ್ನು ಮಾಡಿದ್ರೆ ಅದೇ ಶರಣಾಗತಿ ಎಂದು. ಇದು ವಿಭೀಷಣ ಶರಣಾಗತಿಯ ಆ ಒಂದು ಪ್ರಸಂಗವನ್ನು ವರ್ಣಿಸಬೇಕಾದ್ರೆ ಒಂದೊಂದು ಅಂಗಗಳನ್ನು ವಿಸ್ತಾರವಾಗಿ ಸ್ವಾಮಿ ವೇದಾಂತ ದೇಶಿಕರು ತೋರಿಸಿದ್ದಾರೆ. ಅದರಿಂದ ಈ ಶರಣಾಗತಿ ಶಾಸ್ತ್ರ ಪೂರ್ತಿ ನಾವು ರಾಮಾಯಣದ ಮೂಲಕ ತಿಳ್ಕೊಳ್ತೀವಿ. ಖಂಡಿತ. ಯಾರು ಶರಣಾಗತಿ ಮಾಡ್ತಾರೋ ಅಂಥವ್ರಿಗೆ ಸರ್ವಸ್ವವನ್ನೇ ಕೊಟ್ಟುಬಿಡ್ತಾನೆ ರಾಮ. ನೋಡಿ, ಒಂದು ವಿಷಯ ಹೇಳ್ತೀನಿ. ವಿಭೀಷಣ ಶರಣಾಗತಿ ಮಾಡ್ತಾನೆ, ರಾಮ ಅವನಿಗೆ ಅಭಯ ಪ್ರದಾನ ಮಾಡ್ತಾನೆ, ಸರಿಯಾ? ಈ ವಿಭೀಷಣ ನನಗೆ ಶರಣಾಗತಿ ಮಾಡೋ ಸಮಯದಲ್ಲಿ ಒಂದು ವಿಷಯ ಹೇಳ್ತಾನೆ ರಾಮ ಸುಗ್ರೀವನ ಬಳಿ, ಯದಿವಾ ರಾವಣ ಸ್ವಯಂ ಅಂತ ಹೇಳಿ. ಒಂದು ವೇಳೆ ರಾವಣನೇ ಶರಣಾಗತಿ ಮಾಡೋದಕ್ಕೆ ಬಂದರೂ, ಅಷ್ಟು ತಪ್ಪು ಮಾಡಿದ್ರು ಅವನನ್ನು ಸಂರಕ್ಷಣೆ ಮಾಡ್ತಾನೆ, ನಿಸ್ಸಂದೇಹವಾಗಿ ಅವನನ್ನು ಕರ್ಕೊಂಡು ಬಾ ಅಂತ ಹೇಳ್ತಾನೆ ರಾಮ. ಇದನ್ನು ಲಕ್ಷ್ಮಣ ಸ್ವಾಮಿ ಕೇಳಿಸ್ಕೊಳ್ತಾ ಇದ್ದಂತೆ. ಅದಾದ ನಂತರ ವಿಭೀಷಣನಿಗೆ ಪಟ್ಟಾಭಿಷೇಕ ಆಗೋಯ್ತು. ಯುದ್ಧನೇ ನಡೆದಿಲ್ಲ ಇನ್ನು. ಯುದ್ಧಕ್ಕೆ ಮುಂಚೆನೇ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿಬಿಟ್ಟಿದ್ದಾನೆ ರಾಮ. ಲಂಕಾ ಸಾಮ್ರಾಜ್ಯ ವಿಭೀಷಣನ ಸ್ವತ್ತು ಅಂತ ಹೇಳಿ. ಲಕ್ಷ್ಮಣ ಸ್ವಾಮಿಯ ಮನಸ್ಸಲ್ಲಿ ಒಂದು ಸಂದೇಹ ಬರುತ್ತೆ. ಅವ್ರು ಕೇಳ್ತಾರೆ ರಾಮನ ಬಳಿ, ವಿಭೀಷಣನಿಗೆ ನೀವು ಲಂಕಾ ಸಾಮ್ರಾಜ್ಯವನ್ನು ಕೊಟ್ರಿ, ಅವನು ಶರಣಾಗತಿ ಮಾಡಿದ್ದಾನೆ, ಅದಕ್ಕೆ ಫಲವಾಗಿ ನೀವು ಸಾಮ್ರಾಜ್ಯವನ್ನು ಕೊಟ್ಟರೆ, ಒಂದು ವೇಳೆ ರಾವಣ ಬಂದು ಶರಣಾಗತಿ ಮಾಡಿದ್ರೆ ನೀವು ಯಾವ ಸಾಮ್ರಾಜ್ಯ ಕೊಡ್ತೀರಿ? ಈಗೊಂದು ಪ್ರಶ್ನೆ ಪೋಸರ್. ಒಂದು ವೇಳೆ ನಾನು ರಾವಣ ಬಂದು ಶರಣಾಗತಿ ಮಾಡಿದ್ರೆ, ನೀವು ಆಲ್ರೆಡಿ ವಿಭೀಷಣನಿಗೆ ಲಂಕೆ ಕೊಟ್ಬಿಟ್ಟಿದ್ದೀರಾ, ರಾವಣ ಏನಾದರೂ ಶರಣಾಗತಿ ಮಾಡಿದ್ರೆ ಏನು ಕೊಡ್ತೀರಾ ಅಂತ ಲಕ್ಷ್ಮಣ ಕೇಳಿದಾಗ, ಅಯೋಧ್ಯೆಯನ್ನು ಕೊಡ್ತೀನಿ ಎಂದಂತೆ ರಾಮ. ನೋಡಿ, ನನ್ನ ಸಾಮ್ರಾಜ್ಯ ಅಯೋಧ್ಯೆಯನ್ನು ರಾವಣನು ಕೊಡ್ತೇನೆ ಶರಣಾಗತಿ ಮಾಡಿ. ತನ್ನ ಸರ್ವಸ್ವವನ್ನು ಕೊಡ್ತಾನೆ ರಾಮ ಯಾರು ಶರಣಾಗತಿ ಮಾಡ್ತಾರೋ ಅಂಥವ್ರಿಗೆ. ಅಂದರೆ ಅದ್ಭುತವಾಗಿ ನಾವು ಶರಣಾಗತರಾದರೆ ರಾಮ ತನ್ನನ್ನೇ ತಮಕ್ಕೆ ನಲ್ಹು, ತನ್ನನ್ನೇ ಕೊಡೋವನಿಗೆ ಇನ್ನೇನಿದೆ ಉಳಿಯೋದು? ಇನ್ನೇನು ಉಳಿದಿದೆ ಕೇಳೋದಕ್ಕೆ, ಅದು ಕೊಡೋದಕ್ಕೆ? ತನ್ನನ್ನೇ ನಾವು ಅದು ಆ ರೀತಿ ರಾಮ ತನ್ನನ್ನೇ ಕೊಡಬೇಕಾದ್ರೆ ನಾವು ರಾಮನ ಮೇಲೆ ವಿಶ್ವಾಸವನ್ನು ಬೆಳೆಸ್ಕೊಂಡು, ಅದನ್ನೇ ಹೇಳೋದು, ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮಿಹಂ ಅಂತೇಳಿ. ಕಾರಣ ಯಾಕೆಂತಂದರೆ, ಆಗಲೇ ನಾವು ಚರ್ಮ ಶ್ಲೋಕದ ಬಗ್ಗೆ ಹೇಳಿದ್ರಲ್ಲಿ ನೀವು ಅಭಯ ಪ್ರದಾನ ಹೇಳಿದ್ರೆ ನೋಡಿ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದಧಾಮ್ಯೇತತ್. ಬರೀ ಮನುಷ್ಯ ಜಾತಿ ಅಂತ ಒಂದಿಲ್ಲ, ಅಭಯಂ ಸರ್ವಭೂತೇಭ್ಯಃ. ಪಶುರು ಮನುಷ್ಯ ಪಕ್ಷಿವ ಏಚ ವೈಷ್ಣವ ಪಶುವಾಗಲಿ ಶರಣಾಗತಿ ಮಾಡು, ಪಕ್ಷಿಗಳಿಗೂ ಶರಣಾಗತಿ ಮಾಡ್ಬೋದು. ಜಟಾಯು ಉದಾಹರಣೆ ನೋಡಿ, ಪಶುವಿಗೆ ಗಜೇಂದ್ರ ಉದಾಹರಣೆ. ಅಬಲೆಯಾದ ದ್ರೌಪದಿ ಶರಣಾಗತಿ ಮಾಡಿದ್ಲು. ಗುಹನೂ ಶರಣಾಗತಿ, ಜಾತಿಯಲ್ಲಿ ಕೀಳಾಗಿದ್ದರೂ ಸಹ, ಅವನು ನಿಷಾದನಾಗಿದ್ದರೂ ಸಹ. ಶಬರಿ, ಅವಳಿಗೆ ರಾಮ ಒಲಿದೆದ್ದು, ಅವಳು ಪಕ್ವವಾದ ಹಣ್ಣನ್ನು ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡಿದ್ದು ಇತ್ಯಾದಿ. ಯಾರು ಬೇಕಿದ್ರೂ ಶರಣಾಗತಿ ಮಾಡ್ಬೋದು. ಅದನ್ನೇ ನಾವು ಇವಾಗ ನಮ್ಮ ನಿತ್ಯ ಜೀವನದಲ್ಲೂ ಕೂಡ ನೋಡಿ, ಯಾರೋ ಒಂದು ಸಣ್ಣ ತಪ್ಪಾಗಿ ಹೋಗ್ಬಿಡುತ್ತೆ ನಮ್ಮಿಂದ, ಕ್ಷಮಿಸಿ ಸಾರಿ ಅಂತ ಹೇಳಿದ ತಕ್ಷಣವೇ ಏನಾಗೋಗುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿನೇ ಒಬ್ಬ ವ್ಯಕ್ತಿನೇ ಶರಣಾಗತಿ ಅಂತ ನಾವು ಹೇಳಿರಬೇಕಾಗಿತ್ತು ಅಂತಂದರೆ, ಶ್ರೀರಾಮನನ್ನು ನಾವು ಶರಣಾಗತಿ ಪಡೆದ್ರೆ ರಾಮನ ಸ್ವಭಾವ ಎಂಥದ್ದು ಅಂದರೆ, ನಸ್ಮರತ್ಯಪಕಾರಾಣಂ ಶತಮಪಿ ಆತ್ಮವತ್ಯ ಅಂತ ವಾಲ್ಮೀಕಿ ಮಹರ್ಷಿಗಳು ವರ್ಣಿಸ್ತಾರೆ. ನಾವು ಸಾವಿರಾರು ಸಂಖ್ಯೆಗಳಲ್ಲಿ ಅಪಚಾರ ಮಾಡಿದರೂ ಸಹ ಅದನ್ನು ಗಮನಿಸದೆ, ನಮಗೆ ಗೊತ್ತಿಲ್ಲದೆ ಯಾವುದಾದ್ರೂ ಒಂದು ಉಪಕಾರ ಮಾಡಿದರೆ ಅದನ್ನು ಮಾತ್ರ ಸ್ಮರಿಸಿ ಅನುಗ್ರಹ ಮಾಡುವಂಥವನು. ಅಮ್ಮ
1000 ತಪ್ಪು ಮಾಡಿರ್ಬೋದು ನಾವು, ಅದನ್ನು ಯಾವುದೋ ಹೌದಾ ನೀನು ತಪ್ಪು ಮಾಡಿದ್ಯಾ ಅಂತ ಕೇಳ್ತಾನಂತೆ. ಅದು ಸಹಸ್ರನಾಮದಲ್ಲಿ ಅವಿಜ್ಞಾತ ಅಂತ ಒಂದು ನಾಮ ಇದೆ. ಇದಕ್ಕೆ ಅರ್ಥ ಏನು ಅಂದರೆ ತಿಳಿಯದೇ ಇರುವವನು ಎಂದು ಅರ್ಥ. ವಿಜ್ಞಾತ ಅಂದರೆ ತಿಳ್ಕೊಂಡಿರೋನು ಅಂತ, ಅವಿಜ್ಞಾತ ಅಂದರೆ ತಿಳಿಯದೇ ಇರುವವನು. ರಾಮನಿಗೆ ತಿಳಿಯದೇ ಇರೋ ವಿಷಯ ಏನಾದರೂ ಇದೆಯಾ? ಭಗವಂತ ಸರ್ವಜ್ಞ ತಾನೆ. ಈ ರೀತಿ ಯಾಕೆ ಹೇಳಿದ್ದಾರೆ ಅಂದರೆ ಪರಾಶರ ಭಟ್ರ ಅದ್ಭುತವಾದ ವ್ಯಾಖ್ಯಾನ ಅದಕ್ಕೆ. ಶರಣಾಗತರು ಮಾಡಿರುವಂತಹ ತಪ್ಪುಗಳನ್ನು ತಿಳಿಯದೇ ಇರುವವನು ಅಂತ ವ್ಯಾಖ್ಯಾನ ಮಾಡ್ತಾರೆ. ಯಾರು ತಪ್ಪು ಮಾಡಿದ್ರು ಶರಣಾಗತಿಯನ್ನು ಮಾಡಿಬಿಟ್ರೆ ಅವ್ರ ತಪ್ಪುಗಳನ್ನು ನೋಡದೆ ಅದನ್ನು ಅಲಕ್ಷ್ಯ ಮಾಡಿ ಅವ್ರು ಯಾವುದಾದ್ರೂ ಗೊತ್ತಿಲ್ಲದೆ ಏನಾದರೂ ಸರಿ ಮಾಡಿದರೆ ಅದನ್ನು ಮಾತ್ರ ಗಮನಕ್ಕೆ ಇಟ್ಕೊಂಡು ಅವರನ್ನು ಆಧರಿಸುವಂಥವನು. ತಪ್ಪು ಅನ್ನೋದೇ ಹೌದಾ ನೀನು ತಪ್ಪು ಮಾಡಿದೆ ಅಂತ ಕೇಳ್ತಾನಂತೆ ರಾಮ. ಅಂದರೆ ಎಂಥ ಆಶ್ರಿತ ವತ್ಸಲ ಅಂತ ಹೇಳಿದ್ರೆ ಎಂಥ ದೊಡ್ಡ ಗುಣ. ಎಷ್ಟೇ ಅವನು ತಪ್ಪುಗಳು ಮಾಡಿದ್ರೂ ಕೂಡ ಇರಲಿಪ್ಪ, ನೀನು ನನ್ನನ್ನು ಸ್ಮರಣೆ ಮಾಡಿದೆಯಲ್ಲ, ಆ ಒಂದು ಕಾರಣಕ್ಕೋಸ್ಕರ ನಾನು ನಿನ್ನನ್ನು ಏನು ಊರೈ ಚೊನ್ನ ಏನು ಪೇರೈ ಚೊನ್ನ ಇದು ಅವನೇ ನೆಪ ಹುಡುಕ್ಬಿಡ್ತಾನೆ. ನೀನು ಊರ ಹೆಸರು ಹೇಳಿದೆ, ಅವ್ನು ಗೊತ್ತಿಲ್ಲ ರಾಮ ಅಂತ ಹೇಳ್ಬಿಟ್ಟಿರ್ತಾನೆ, ಬೇರೆ ಯಾರನ್ನೋ ಕರೆಯೋದಿಕ್ಕೆ. ಗಜಾಮಿಳನ ಕತೆ ಹೇಳೋದಿಲ್ವಾ, ಮಗನನ್ನು ಕರೆಯೋದಿಕ್ಕೆ ನಾರಾಯಣ ಅಂತ ಹೇಳಿದಾಗ ಅದು ನನ್ನನ್ನು ಕರೆದ ಅಂತ ದೇವರು ಅದನ್ನು ಕನ್ಸಿಡರ್ ಮಾಡಿ ಅವನಿಗೆ ಅನುಗ್ರಹ ಮಾಡಿ. ಎಂತಹ ಹೃದಯ ವೈಶಾಲ್ಯತೆ. ಆಮೇಲೆ ನಮ್ಮಲ್ಲಿ ರಾಮಾಯಣ ಆದಿಕಾವ್ಯ ಎಷ್ಟೇ ಅದನ್ನು ನಾವು ಪುನರುಚ್ಚಾರಣೆ ಮಾಡಿ ಎಷ್ಟೇ ಅದನ್ನು ನಾವು ಇದು ಮಾಡಿದ್ರೂ ಕೂಡ ಹೊಸ ಹೊಸ ಆವಿಷ್ಕಾರಗಳು, ಹೊಸ ಹೊಸ ವಿಚಾರಗಳು ನಮಗೆ ಗೋಚರ ಆಗುತ್ತೆ. ಅದನ್ನೇ ನಮ್ಮ ಯತಿರಾಜ ಸ್ವಾಮಿಗಳವರು ಶುಭೋದಯ ಕಾರ್ಯಕ್ರಮದಲ್ಲಿ ಮಾಡಬೇಕಾಗಿದ್ದರೆ ಈ ಲಂಕಾ ಮತ್ತು ಶ್ರೀಲಂಕಾ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಮಾಡಿದ್ರು. ಲಂಕೆ ರಾವಣನ ಇದ್ದ ತನಕನೂ ಕೂಡ ಲಂಕೆಯಾಗೇ ಇತ್ತು, ಆದರೆ ಆ ಒಂದು ಪಾದಸ್ಪರ್ಶ ಆಯಿತು ನೋಡಿ, ಆ ಪಾದಸ್ಪರ್ಶ ಆಗಿದ ತಕ್ಷಣವೇ ಅದು ಶ್ರೀಲಂಕಾ ಆಯಿತು ಅಂಥೇಳಿ ಶುಭೋದಯ ಎಷ್ಟೋ ಇದರಲ್ಲಿ. ಅದಕ್ಕೆ ನಮ್ಮಲ್ಲಿ ಪುರುಷಕಾರಿ ಅಂತ ಹೇಳಬೇಕಾಗಿತ್ತು ಅಂತ ಹೇಳಿದ್ರೆ ಸೀತಾದೇವಿಯನ್ನು ಮಹಾಲಕ್ಷ್ಮಿಯನ್ನು ನಾವು ಆಶ್ರಯ ಮಾಡ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಅವನ ನಾರಾಯಣನ ಕೃಪೆ ಆಗುತ್ತೆ ಅಂತ ಶ್ರೀಯೇ ನಮಃ ಶ್ರೀಧರಾಯ ನಮಃ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಅಂತರಿಕ್ಷ ಗತ ಶ್ರೀಮಾನ್ ಅಂತ ವಿಭೀಷಣನ ವರ್ಣನೆ ಮಾಡ್ತಾರೆ ವಾಲ್ಮೀಕಿ ಮಹರ್ಷಿ ನೋಡಿ. ಅವನು ಪರಿತ್ಯಕ್ತ ಮಯಾಲಂಕ ಅಂತ ಅವನು ಮಡದಿಯನ್ನು ಬಿಟ್ಟು ಮಕ್ಕಳನ್ನು ಬಿಟ್ಟು ಸರ್ವೈಶ್ವರ್ಯಗಳನ್ನು ಬಿಟ್ಟು ರಾಮನಿಗೆ ಶರಣಾಗತಿ ಮಾಡೋದಕ್ಕೋಸ್ಕರ ಹೊರಡ್ತಾ ಇದ್ದಾನೆ. ಎಲ್ಲವನ್ನೂ ಬಿಟ್ಟ ವಿಭೀಷಣನನ್ನು ನೋಡಿ ವಾಲ್ಮೀಕಿ ಮಹರ್ಷಿಗಳು ಶ್ರೀಮಾನ್ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಸಂಪತ್ತನ್ನು ತ್ಯಾಗ ಮಾಡಿದವನ ವಿಷಯದಲ್ಲಿ ಶ್ರೀಮತ್ ಶಬ್ದ ಹೇಗೆ ಬಂತು? ಸಂಪತ್ತುಳ್ಳವರು ತಾನೇ ಶ್ರೀಮಂತರಾಗಿರೋ ಸಾಧ್ಯ. ಇವನು ಸಂಪತ್ತನ್ನು ಬಿಟ್ಟವನು, ಇವನು ಹೇಗೆ ಶ್ರೀಮಂತನಾದ ಎಂಬ ಪ್ರಶ್ನೆ ಬರುತ್ತೆ. ಇವನು ಆಕಾಶ ಮಾರ್ಗವಾಗಿ ರಾಮನಿಗೆ ಶರಣಾಗತಿ ಮಾಡೋದಕ್ಕೋಸ್ಕರ ಹೊರಡಬೇಕಾದ್ರೆ ಅಶೋಕವನದಲ್ಲಿದ್ದಂತಹ ಸೀತಾದೇವಿ ಅದನ್ನು ನೋಡಿದ್ಲಂತೆ. ಆ ಕೃಪಾ ಕಟಾಕ್ಷ. ಪಕ್ಕದಲ್ಲಿದ್ದ ತ್ರಿಜಟೇನು ಕೇಳ್ತಾರೆ, ಯಾರವರು ಅಂತ. ಅವರೇ ವಿಭೀಷಣ, ನಮ್ಮ ತಂದೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ರಾಮನಿಗೆ ಶರಣಾಗತಿ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಹೌದಾ, ರಾಮ ಅಂಗೀಕರಿಸಬೇಕು ಅಂತ ಮನಸ್ಸಿನಲ್ಲೇ ಅವಳು ನೆನೆಸ್ಕೊಳ್ತಾಳಂತೆ ಸೀತಾದೇವಿ. ರಾಮ ಅಂಗೀಕರಿಸಲಿ, ರಾಮ ಇವನಿಗೆ ಅಭಯ ಪ್ರದಾನ ಮಾಡಲಿ ಎಂದು ಸೀತಾದೇವಿ ಮನಸ್ಸಿನಲ್ಲಿ ಭಾವನೆ ಮಾಡಿಕೊಂಡು ಇವನ ಮೇಲೆ ವಿಶೇಷವಾದ ಕಟಾಕ್ಷ ಮಾಡಿದ್ರಿಂದ ವಿಭೀಷಣನಿಗೆ ಅಂತರಿಕ್ಷ ಗತ ಶ್ರೀಮಾನ್, ಈಗ ಇವನು ನಿಜವಾದ ಶ್ರೀಮಂತನು, ಶ್ರೀ ಕಟಾಕ್ಷಕ್ಕೆ ಪಾತ್ರನಾದವನು ಅಂತ ಹೇಳ್ತಾರೆ. ನಿಜವಾದ ಸಂಪತ್ತು ಯಾವುದು? ಕೈಂಕರ್ಯ ತಾನೆ. ಕೈಂಕರ್ಯವೆಂಬ ನೈಜ ಸಂಪತ್ತನ್ನು ಪಡ್ಕೊಳ್ಳೋದಕ್ಕೋಸ್ಕರ ವಿಭೀಷಣ ಹೊರಟಿದ್ದರಿಂದ ನಿಜವಾದ ಶ್ರೀಮಂತನಾದ. ನಾವು ಸಾಮಾನ್ಯವಾದ ಸಂಪತ್ತಿಗೆ ಆಸೆ ಪಡಬಾರದು, ಕೈಂಕರ್ಯವೆಂಬ ಸಂಪತ್ತಿಗೆ ಆಸೆ ಪಡಬೇಕು ಎಂದು. ಅದರಿಂದ ನಶ್ವರವಾಗಿರುವಂತಹ ಸಂಪತ್ತನ್ನು ತ್ಯಾಗ ಮಾಡಿ ಶಾಶ್ವತವಾಗಿರುವಂತಹ ಸಂಪತ್ತನ್ನು ನಾವು ಪಡೆದುಕೊಳ್ಳಬೇಕು ಎಂಬ ಸಂದೇಶವನ್ನು ನಮಗೆ ವಿಭೀಷಣ ಶರಣಾಗತಿಯ ಮುಖಾಂತರ ವಾಲ್ಮೀಕಿ ಮಹರ್ಷಿಗಳು ತುಂಬ ಸೂಕ್ಷ್ಮವಾಗಿ ಆ ಪದಪ್ರಯೋಗದಲ್ಲೇ ನನಗೊಂದು ನಾನು ಉಪನ್ಯಾಸದಲ್ಲಿ ಕೇಳಿದಂಥ ಒಂದು ವಿಷಯ ನೆನಪಿಗೆ ಬರ್ತಾಯಿದೆ. ಡಾಕ್ಟರ್ ನಾರಾಯಣಾಚಾರ್ಯರ ಉಪನ್ಯಾಸದಲ್ಲಿ ಕೇಳಿದಂಥ ವಿಷಯ. ದ.ರಾ ಬೇಂದ್ರೆಯವರು ಇದ್ದಾರೆ ನೋಡಿ, ನಮ್ಮ ಕರ್ನಾಟಕ ಕವಿ. ಅವರ ಹತ್ರ ಹೋಗಿ ಒಬ್ಬ ಕವಿತೆ ಬರೆಯುವಂತಹ ವ್ಯಕ್ತಿ ಅವನು ಹೋಗಿ ಕೇಳಿದಂತೆ ಬೇಂದ್ರೆಯವ್ರ ಹತ್ರ, ಜನ ನಮ್ಮನ್ನು ಗುರುತಿಸಬೇಕಾದ್ರೆ ಯಾವ ಕಾವ್ಯವನ್ನು ರಚನೆ ಮಾಡಬೇಕು ಅಂತ. ಅವನು ಬೇಂದ್ರೆಯವ್ರ ಹತ್ರ ಹೋಗಿ ಕೇಳ್ತಾನೆ, ಸ್ವಾಮಿಯಾರ, ಜನ ನಮ್ಮನ್ನು ಗುರುತಿಸಿ ನಮ್ಮನ್ನು ಕೊಂಡಾಡಬೇಕಾದ್ರೆ ನಾವು ಎಷ್ಟು ಕಾವ್ಯ ಬರೀಬೇಕು, ಯಾವ ಕಾವ್ಯ ಬರೀಬೇಕು ಅಂತ ಕೇಳ್ತಾನೆ. ಈಗ ಬೇಂದ್ರೆಯವರು ಹೇಳಿದ್ರಂತೆ, ಜನ ನಿನ್ನನ್ನು ಗುರುತಿಸಬೇಕಾದ್ರೆ 1001 ಕಾವ್ಯವನ್ನು ಬರೀ ಅಂದ್ರಂತೆ. ಅದಕ್ಕೆ ಅವನು ಕೇಳ್ತಾನಂತೆ, ಇದೇನು ಸ್ವಾಮಿ 1001 ಕಾವ್ಯ ಬರೆಯೋದಕ್ಕೆ ಸಾಧ್ಯವಾ? ಇದು ಒಂದು ಕಾವ್ಯ ಬರೋದೇ ತುಂಬ ಕಷ್ಟ ಇರಬೇಕಾದ್ರೆ 1001 ಕಾವ್ಯ ಹೇಗೆ ಬರೀಲಿ ಅಂತ ಅವ್ನು ಕೇಳಿದಾಗ ಬೇಂದ್ರೆಯವರು ಹೇಳಿದ್ರಂತೆ, ನೀನು ಅರ್ಥ ಮಾಡ್ಕೊಂಡಿರೋದಿಷ್ಟೇ, ನಾನು ಹೇಳಿದ್ದು 1000 ಕಾವ್ಯಗಳನ್ನು ಬರಿ ಅಂತಲ್ಲ, 1 ಕಾವ್ಯವನ್ನು ಬರಿ ಅಂತ. ಕಾವ್ಯಕ್ಕೆ ಸಾವು ಯಾವಾಗ ಇರೋದಿಲ್ಲ ಅಂದರೆ ಕಾವ್ಯದಲ್ಲಿರುವಂತಹ ವಿಷಯಕ್ಕೆ ಸಾವಿಲ್ಲದೆ ಇದ್ದಾಗ ಆ ಕಾವ್ಯವು ಸಾಯೋದಿಲ್ಲ. ರಾಮಾಯಣ 1001 ಕಾವ್ಯ ಅದು.
ಸಾವೇ ಇಲ್ಲದಿರುವಂಥ ಕಾವ್ಯ. ಅದೇ ಸಾವೇ ಇಲ್ಲದಿರುವಂತಹ ಕಾವ್ಯ. ಯಾಕೆ ಅಂದರೆ ರಾಮನ ಬಗ್ಗೆ ಹೇಳುತ್ತೆ, ರಾಮನಿಗೆ ಸಾವಿಲ್ಲ, ರಾಮಾಯಣಕ್ಕೂ ಸಾವು. ರಾಮಾಯಣವನ್ನು ಯಾರು ಓದ್ತಾರೋ ಅವ್ರಿಗೂ ಸಾವಿಲ್ಲ. ಖಂಡಿತ. ಆ ರೀತಿ ಸಾವಿರದ ಒಂದು ಕಾವ್ಯ ಇದು ರಾಮಾಯಣ. ಅದಕ್ಕೋಸ್ಕರನೇ ನೀವು ಬೇಂದ್ರವ್ರ ಬಗ್ಗೆ ಹೇಳಿದ್ರಲ್ಲ, ಅವ್ರ ಹೆಸರೇ ದತ್ತಾತ್ರೇಯ ರಾಮಚಂದ್ರನೇ. ಅಲ್ಲೂ ರಾಮಚಂದ್ರನೇ. ಇನ್ನೊಂದು ಪ್ರಶ್ನೆ, ಸಾಮಾನ್ಯವಾಗಿ ನಮ್ಮಲ್ಲಿ ಪೂರ್ಣಾವತಾರಗಳು ಎರಡು, ಒಂದು ರಾಮಾವತಾರ, ಇನ್ನೊಂದು ಕೃಷ್ಣಾವತಾರ. ರಾಮನವಮಿ ಬಂದಿದ್ದ ತಕ್ಷಣವೇ ಪಾಪ ಅವನಿಗೆ ಮಜ್ಜಿಗೆ, ಕೋಸಂಬರಿ, ಪಾನಕ ಇಷ್ಟೇನೆ. ಅದೇ ಕೃಷ್ಣ ಜಯಂತಿ ಬಂದಿದ್ದ ತಕ್ಷಣವೇ ಬರೀ ಭಕ್ಷ್ಯ ಭೋಜ್ಯಗಳೇ, ಅಪ್ಪಂಕಲ್ಲಂದು ಸಿಟ್ಟುಂಡು. ಪಾಪ ರಾಮನಿಗೆ ಬರೀ ಪಾನಕ ಪಣ್ಯಾರ ಅಂತ, ಅದು ಪಾಪ ಮೋಸ್ಟ್ಲಿ ಅಲ್ಲೂ ಪಣ್ಯಾರ ಅಂತ ಹೇಳಿದ್ರು. ಅದನ್ನು ಸ್ವಲ್ಪ ಒಂದು ಇದು ನೋಡಿ, ಗೋಕುಲಾಷ್ಟಮಿ ಅದು ಶ್ರೀ ಜಯಂತಿ ಬಂದಾಗ ನಮಗೆ ಎಷ್ಟೋ ವಿಧವಾದ ಆಹಾರಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾರೆ. ಆದರೆ ಯಾರೂ ಕೃಷ್ಣನನ್ನು ಸಾಪಾಡು ಕೃಷ್ಣ ಅಂತ ಹೇಳೋದು. ರಾಮ ಪಾಪ ಬರೀ ಕೋಸಂಬರಿ ಪಾನಕ ಮಾತ್ರ ತಗೊಳ್ತಾರೆ, ಅವ್ರಿಗೆ ಮಾತ್ರ ಈ ಸಾಪಾಡು ರಾಮ ಅಂತ ಟೈಟಲ್ ಬಂದ್ಬಿಡ್ತಾರೆ. ಇದಕ್ಕೆ ಕಾರಣ ಏನು ಅಂತ ಕೆಲವರು ಕೇಳ್ತಾರೆ. ಒಬ್ಬರನ್ನ ಬೈಬೇಕಾದ್ರೆ ತುಂಬ ತಿನ್ನೋರನ್ನ ಸಾಪಾಡು ರಾಮ ಇವ, ದಡ್ಡ ರಾಮ ಇವ அப்படிನ್ನೆಲ್ಲ ರಾಮನ ಮೇಲೆ ಹೇಳ್ಬಿಡ್ತಾರೆ. ಅವ್ನು ಏನೂ ತಗೊಳ್ಳೋದೇ ಇಲ್ಲ. ಇದು ವಾಸ್ತವಿಕವಾಗಿ ಈ ರಾಮನವಮಿ ಬರೋ ಸಮಯದಲ್ಲಿ ಚೈತ್ರ ಮಾಸ, ಇದು ಬೇಸಿಗೆ ಕಾಲವಾಗಿರೋದ್ರಿಂದ ಮೊಸರು, ಪಾನಕ ಇತ್ಯಾದಿಗಳು ದೇಹಕ್ಕೆ ತಂಪು ಕೊಡೋದ್ರಿಂದ ಅದನ್ನು ನೈವೇದ್ಯ ಮಾಡ್ತಾರೆ ಭಗವಂತನಿಗೆ. ಅದು ಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ಅವರು ಅದು ವಿಂಟರ್ ಸೀಸನ್ ಆಗಿರೋದ್ರಿಂದ, ವರ್ಷಧಾರೆ ಬೇರೆ, ವರ್ಷ ಋತು ಆಗಿರೋದ್ರಿಂದ ಅದಕ್ಕೆ ಸಂಬಂಧಿಸಿದ ಹಾಗೆ ಆಹಾರ, ನಮ್ಮ ಆಹಾರ ವಿಚಾರಗಳೆಲ್ಲವೂ ಕೂಡ ಋತುಗಳಿಗೆ ಸಂಬಂಧಿಸಿದ ಹಾಗಿರುತ್ತೆ ನಮ್ಮ ಆಚಾರಗಳು. ಆದ್ದರಿಂದ ಈ ಕೋಸಂಬರಿ, ಪಾನಕ, ಮಜ್ಜಿಗೆ ಇದೆಲ್ಲ ಚೈತ್ರ ಮಾಸಕ್ಕೆ ಸರಿಹೊಂದುವಂತಹ ಆಹಾರವಾಗಿರೋದ್ರಿಂದ ಇದನ್ನು ದೇವ್ರಿಗೆ ಸಮರ್ಪಣೆ ಮಾಡಿದ್ರು ಅಂತ ಹೇಳ್ತಾರೆ. ಒಂದು ವಿಷಯ ಜ್ಞಾಪಕ ಬರುತ್ತೆ, ತಿರುಮಂಗಿ ಆಳ್ವಾರರ ಪಾಶುರ ವಾದ ಮಾಮಗನ್ ಮರ್ಕಟನ್ ವಿಲಂಗೆಂಡ್ರಿ ಎಂದ ಆ ಪಾಶುರದಲ್ಲಿ ಇದನ್ನೇ ಸ್ವಾಮಿ ವೇದಾಂತೇಶರು ಪಾದುಕಾ ಸಹಸ್ರದಲ್ಲೂ ಹೇಳ್ತಾರೆ. ಪಾದಾವನಿ ಪ್ರತ್ಯಯಿತೋ ಹನುಮಾನ್ ಸೀತಾಮಪಶ್ಯನ್ ಚಿರವಿಪ್ರಯುಕ್ತ ಪ್ರಣಮ್ಯ ಪೌಲಸ್ತ್ಯ ರಿಪೋರುದಂತಂ ವಿಜ್ಞಾಪಯಾಮಾಸ ವಿನೀತವೇಷ ಅಂತ ಪಾದುಕಾದೇವಿಯ ಮಹಿಮೆಯನ್ನು ಕೊಂಡಾಡಬೇಕಾದ್ರೆ ನೋಡಿ, ಸೀತಾದೇವಿ ಅಶೋಕವನದಲ್ಲಿ ಕಷ್ಟಪಡ್ತಾ ಇದ್ದಾಳೆ. ದೂತನಾಗಿ ಹನುಮಂತನನ್ನು ಆಯ್ಕೆ ಮಾಡಿ ರಾಮ ಕಳಿಸ್ತಾನೆ. ಸೀತಾದೇವಿಗೆ ಆಶ್ವಾಸನೆ ಕೊಟ್ಟು ಹನುಮಂತ ವಾಪಸ್ಸು ಬಂದ ನಂತರ ರಾಮ ಆಲಿಂಗನ ಮಾಡಿಕೊಳ್ತಾನೆ. ನಿನ್ನ ವಿಷಯದಲ್ಲಿ ನಾನು ತುಂಬ ದೀನನಾಗಿದ್ದೇನೆ ಅಂತ ರಾಮ ಹೇಳ್ತಾರೆ. ನಾನು ಇದಂತು ಮಮ ದೀನಸ್ಯ ಮನೋಭೂಯ ಪ್ರಕರ್ಷತಿ. ಎಲೆ ಹನುಮಂತನೇ, ನಿನ್ನ ವಿಷಯದಲ್ಲಿ ನಾನು ಋಣಪಟ್ಟಿದ್ದೇನೆ, ನಾನು ದೀನನಾಗಿದ್ದೇನೆ, ಕೊಡೋದಿಕ್ಕೆ ನನ್ನ ಕೈಲಿ ಏನೂ ಇಲ್ಲ, ನನ್ನನ್ನೇ ಕೊಟ್ಟೆ ಅಂತ ಆಲಿಂಗನ ಮಾಡ್ಕೊಳ್ತಾನೆ. ಅದು ಭವಿಷ್ಯತ್ ಬ್ರಹ್ಮಪಟ್ಟ. ನೋಡಿ, ಆ ಭವಿಷ್ಯತ್ ಬ್ರಹ್ಮಪಟ್ಟಕ್ಕಿಂತಲೂ ದೊಡ್ಡದು ರಾಮಾಲಿಂಗನ. ಆಲಿಂಗನ ಭಾಗ್ಯ ಯಾರಿಗಾದ್ರೂ ಸಿಕ್ಬಿಡತ್ತಾ? ಅಷ್ಟು ಸುಲಭ. ಅದು ರಾಮಾವತಾರ, ಋಷಿಗಳಿಗೇ ಸಿಗಲಿಲ್ಲ ಅದು. ನಾವು ನೀನು ತಪ್ಕೊಳ್ಬೇಕು ರಾಮ ಅಂತ ಋಷಿಗಳು ಕೇಳಿದಾಗ ಮುಂದಿನ ಅವತಾರದಲ್ಲಿ ಬನ್ನಿ ಅಂತ ಕೇಳಿ ಕಳಿಸ್ಬಿಟ್ಟ. ಆದರೆ ಅಭಯಂ ಸರ್ವಭೂತೇಭ್ಯೋ ಅಲ್ಲಿ ಹೇಳಿದ್ರು ಕೂಡ ಕೃಷ್ಣಾವತಾರದಲ್ಲಿ ನೀವೆಲ್ಲ ಗೋಪಿಕಾಸ್ತ್ರೀಯರಾಗಿ ಅವತಾರ ಮಾಡಿ ನಾನು ಕೃಷ್ಣನಾಗಿ ಬರ್ತೇನೆ, ನಿಮಗೆಲ್ಲ ಆಲಿಂಗನ ಕೊಡ್ತೀನಿ ಅಂತ ರಾಮ ನಿರಾಕರಣೆ ಮಾಡ್ಬಿಡ್ದ ಋಷಿಗಳ ವಿಷಯದಲ್ಲಿ. ಆದರೆ ಹನುಮಂತನಿಗೆ ತಾನೇ ಆಲಿಂಗನ ಅವನು ಕೇಳದೇ ಇದ್ದರೂ ಕೂಡ ಅಯಾಚಿತವಾಗಿ ಬಂದ ಸೌಭಾಗ್ಯ. ಕಾರಣ ಏನು ಅಂದರೆ ಸೀತಾದೇವಿಯ ಕಟಾಕ್ಷಕ್ಕೆ ಪಾತ್ರನಾದವನು. ಲಕ್ಷ್ಮೀದೇವಿಯ ಕಟಾಕ್ಷವಿದ್ದರೆ ರಾಮ ಏನು ಬೇಕಿದ್ರು. ಸೀತೆ ಕಟಾಕ್ಷ ಇದೆಯಲ್ಲ ಹನುಮಂತನಿಗೆ, ದೂತನಾಗಿ ಹೋಗಿ ಅವಳಿಗೆ ಆಶ್ವಾಸನೆ, ಅವಳು ಮನಸ್ಸಿಗೆ ಒಂದು ಕಾನ್ಫಿಡೆನ್ಸನ್ನು ಕೊಟ್ಟು, ಜೊತೆಗೆ ಅವಳು ಪ್ರಾಣತ್ಯಾಗ ಮಾಡೋ ಒಂದು ನಿರ್ಧಾರವನ್ನು ಕೈ ಬಿಟ್ಟಿದ್ದಕ್ಕೆ ಕಾರಣ ಹನುಮಂತನಾಗಿರೋದ್ರಿಂದ ಇವನ ಮೇಲೆ ತುಂಬ ವಿಶ್ವಾಸ, ಆಲಿಂಗನ ಮಾಡ್ಕೊಳ್ತಾನೆ. ಮುಂದೆ ಪಟ್ಟಾಭಿಷೇಕ ನಡೆಯೋ ಸಮಯದಲ್ಲಿ ನೋಡಿ, ಯುದ್ಧವೆಲ್ಲ ಮುಗಿದ ನಂತರ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ತೆರಳಬೇಕಾದ್ರೆ ಭರದ್ವಾಜ ಆಶ್ರಮದಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾರೆ. ಭರದ್ವಾಜರು ಬಂದಿರುವಂತಹ ಎಲ್ಲರಿಗೂ ಭೋಜನವನ್ನು ಬಡಿಸ್ತಾರೆ. ಆ ಸಮಯದಲ್ಲಿ ಭೋಜನ ಸ್ವೀಕಾರ ಮಾಡೋ ಸಮಯದಲ್ಲಿ ಭರತನ ನೆನಪಾಗತ್ತೆ ರಾಮನಿಗೆ. ಅವನು ಒಂದು ಕ್ಷಣ ವಿಳಂಬವಾದರೆ ನಮ್ಮ ಆಗಮನ, ಅವನು ತನ್ನ ಅಗ್ನಿಪ್ರವೇಶ ಮಾಡಿಬಿಡ್ತಾನಲ್ಲ, ನಾವು ಬಂದಿರುವಂತಹ ವಾರ್ತೆ ಭರತನಿಗೆ ತಿಳಿಸಬೇಕಲ್ಲ ಎಂದು ಭಾವಿಸಿ ಆಗಲೂ ಕೂಡ ಹನುಮಂತನನ್ನು ಕಳಿಸ್ತಾನೆ. ಅಲ್ಲೇ ಭರತ ಬಂದು ಪಾದುಕೆಗಳಿಗೆ ಆರಾಧನೆ ಮಾಡ್ತಾರೆ. ಹೇಗೆ ಅಶೋಕವನದಲ್ಲಿದ್ದಾಗ ಸೀತಾದೇವಿ ರಾಮ ವಿರಹದಲ್ಲಿದ್ದಳೋ ಆ ರೀತಿ ಈಗ ರಾಮ ವಿರಹದಲ್ಲಿದ್ದಾಳೆ ಪಾದುಕಾದೇವಿ. ಅವಳಿಗೆ ಆಶ್ವಾಸನೆ ಕೊಡೋದಕ್ಕೋಸ್ಕರ ಹನುಮಂತನನ್ನು ಕಳಿಸ್ತಾರೆ. ಆವಾಗ ಹನುಮಂತ ಹೋಗಿ ಭರತನಿಗೂ ಆಶ್ವಾಸನೆ ಮಾಡಿ ರಾಮಾಗಮನದ ವಾರ್ತೆಯನ್ನು ಪಾದುಕಾದೇವಿಗೂ ತಿಳಿಸಿ ಪುನಃ ಬಂದಾಗ ರಾಮ ಏನು ಮಾಡ್ತಾನೆ, ಸಂತೋಷಕ್ಕೆ ಒಂದೇ ಎಲೆ, ಅಲ್ಲಿವರೆಗೂ ಈ ಬಾಳೆ ಎಲೆಗೆ ಮಧ್ಯ ಕೋಡಿರೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಭೋಜನ ಬಡಿಸಿದ್ದಾರೆ ಭರದ್ವಾಜರು. ಸಂತೋಷಕ್ಕೆ ರಾಮ ಏನು ಮಾಡ್ತಾನೆ, ಹನುಮಂತನನ್ನು ಮುಂದೆ ಕೂಡಿಸಿ ಬಾಳೆ ಎಲೆ ಮಧ್ಯೆ ಒಂದು ಕೋಡನ್ನು ಹಾಕಿ ಒಂದೇ ಎಲೆಯಲ್ಲಿ ಒಂದು ಭಾಗದಲ್ಲಿ ಆಂಜನೇಯ ಸ್ವಾಮಿ, ಇನ್ನೊಂದು ಭಾಗದಲ್ಲಿ ರಾಮ, ಇಬ್ಬರು ಸೇರಿ ಒಂದೇ ಎಲೆಯಲ್ಲಿ ಊಟ ಮಾಡಿದ್ರು ಅಂತ ತಿರುಮಂಗಿಯಾಳವ್ರ ಪಾಶುರದಲ್ಲಿ ಬರುತ್ತೆ. ಆ ರೀತಿ ವ್ಯತ್ಯಾಸವಿಲ್ಲದೆ ಆ ಕಡೆ ಒಂದೇ ಎಲೆಯಲ್ಲಿ ಊಟ ಮಾಡೋದ್ರೆ ಸಾಮಾನ್ಯವಾದ ಸಹಭೋಜನ. ಅದು ಆಲಿಂಗನಕ್ಕಿಂತಲೂ ದೊಡ್ಡದದು.
ಸಹಭೋಜನವೆಂಬುದು ಸಾಮಾನ್ಯವಾಗಿ ನಾವು ಒಬ್ಬ ಭಾಗವತರ ಜೊತೆ ಭೋಜನ ಮಾಡೋದು, ಜೊತೆ ಇರಲಿ ಒಂದೇ ಎಲೆಯಲ್ಲಿ ಭೋಜನ ಮಾಡೋದು ಅಂದರೆ ಎಂಥ ಭಾಗ್ಯ ಇದೆ ನೋಡಿ. ಆ ಸ್ವಾಮಿಯ ಜೊತೆಯೇ ಆ ಒಂದು ಇದು ಸಿಗಬೇಕು ಅಂದರೆ ಎಂಥ ದೊಡ್ಡ ವಿಷಯ ಅದು. ಅದರಲ್ಲಿ ಎರಡು ತರಹನೂ ನೋಡಿ. ಕಾರಣ ಯಾಕೆಂದರೆ ಒಂದು ಶ್ರೀರಾಮ ಹನುಮಂತನ ಮೇಲೆ ಇಟ್ಟಿರುವಂತಹ ಒಂದು ನಂಬಿಕೆ. ಹೌದು. ಎರಡನೇದು ಹನುಮಂತ ರಾಮನ ಮೇಲೆ ಇಟ್ಟಿರುವಂತಹ ಭಕ್ತಿ. ಈ ಎರಡು ಭಕ್ತಿ ಮತ್ತು ಇದು ವಾತ್ಸಲ್ಯ ಇದೆ, ತುಂಬಾ ದೊಡ್ಡದದು ನೋಡಿ. ಸೀತಾ ಕಟಾಕ್ಷಕ್ಕೆ ಪಾತ್ರನಾದಾಗ ರಾಮಾಲಿಂಗನ, ಪಾದುಕಾದೇವಿಯ ಕಟಾಕ್ಷಕ್ಕೆ ಪಾತ್ರನಾದಾಗ ಸಹಭೋಜನ. ಅದೇ ಹನುಮಂತ ಪಡ್ಕೊಂಡಿರುವಂತಹ ಭಾಗ್ಯ. ಹನುಮಂತರ ಜೊತೆ ಊಟ ಮಾಡಿದ್ರಿಂದ ರಾಮನಿಗೆ ಸಾಪಾಟ್ ರಾಮ ಅಂತ ಹೆಸರು ಬಂತು. ಇಲ್ಲ, ವಿಶ್ಲೇಷಣೆ ತುಂಬ ಭಾಳ ಚೆನ್ನಾಗಿದೆ. ಯಾಕೆಂತಂದರೆ ಈ ಥರ ವಿಶ್ಲೇಷಣೆಗಳು ಯಾಕೆಂದರೆ ಈ ತರಹ ಒಂದು ಚಿಂತನ ಮಂಥನ ಕಾರ್ಯಕ್ರಮಗಳಲ್ಲಿ ಆದಾಗ ಮಾತ್ರವೇ ಬೇಕಾದಷ್ಟು ವಿಷಯಗಳು ನಮಗೆ ಹೊರಗಡೆ ಬರುವಂಥ ಸಾಧ್ಯತೆ ಇದೆ. ಅದರಲ್ಲಂತೂ ತಾವು ಉಪನ್ಯಾಸಕಾರರಲ್ಲಿ ಬಹಳ ಅತ್ಯುತ್ತಮ ಸ್ಥಾನದಲ್ಲಿರುವಂಥವರು ಪ್ರತಿಯೊಂದು ದಿನವೂ ಕೂಡ ಈ ರಾಮಾಯಣವನ್ನು ಅನುಸಂಧಾನ ಮಾಡ್ತಾ ಇರೋದರಿಂದ ಈ ಹೊಸ ವಿಚಾರಗಳು ಆವಿಷ್ಕಾರಗಳು ಖಂಡಿತ ಬರುತ್ತೆ. ಇನ್ನೊಂದು ಪ್ರಶ್ನೆ ಇದೆ. ನಾ ಆಗಲೇ ಹೇಳಿದೆ, ವಾಲ್ಮೀಕಿ ಗಿರಿಸಂಭೂತ ರಾಮಸಾಗರ ಗಾಮಿನಿ ಪುನಾತ್ ಬಹುನಂ ಪುಣ್ಯಂ ರಾಮಾಯಣ ಮಹಾನದಿ ಅಂತ ಮಹಾಮಾಲದಿಂದ. ಅದಾದ ನಂತರ ನಮ್ಮ ಆಳ್ವಾರುಗಳು ಆಚಾರ್ಯರುಗಳು ಪ್ರತಿಯೊಬ್ಬರೂ ಕೂಡ ರಾಮನಾಮವನ್ನು ಇದು ಮಾಡಿ ರಾಮನಿಗೆ ಒಂದು ಇದು, ಅದರಂತೂ ಕುಲಶೇಖರ ಆಳ್ವಾರವರ ಪೆರ್ಮಾಳ್ ತಿರುಮಳಿನಲ್ಲಿ ಪೂರ್ತಿ ರಾಮಾಯಣವೇ. ಅದಾದ ನಂತರ ದಾಸವರೇಣ್ಯರು, ತ್ಯಾಗರಾಜರು ಮತ್ತು ಬೇಕಾದಷ್ಟು ಕೃತಿಕಾರರು ರಾಮನನ್ನು ಅವನ ಬಗ್ಗೆ ಅವನ ಗುಣಗಳ ಬಗ್ಗೆ ಹಾಡದೇ ಇರೋಂಥವರೇ ಇಲ್ಲ. ತ್ಯಾಗರಾಜರು ಹೇಗೆ ಹೇಳಿದ್ರು, ರಾಮನಾಮಮ್ಮು ಜನ್ಮರಕ್ಷಕ ಮಂತ್ರಂ, ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ. ಮತ್ತು ನಮ್ಮ ವಾಸುದೇವಾಚಾರ್ಯರು ಬ್ರೋಚೆ ವಾರವರ. ಅದಾದ ನಂತರ ಇವರು ಸ್ವಾತಿ ತಿರುನಾಳ್ ಮಹಾರಾಜರು ಭಾವಯಾಮಿ ರಘುರಾಮ, ಪೂರ್ತಿ 7 ಕಾಂಡಗಳನ್ನು ಕೂಡ ಇದು ಮಾಡ್ತಾ ಇಂತಹ ಒಂದು ಅದ್ರ ಬಗ್ಗೆ ಒಂದಷ್ಟು ನನಗೆ ಒಂದು ವಿಷಯ ನೆನಪಿಗೆ ಬರ್ತಾ ಇದೆ. ಒಂದು ಕಾಲದಲ್ಲಿ ಶತಕೋಟಿ ರಾಮಾಯಣಂ ಅಂತ ಒಂದು ಗ್ರಂಥ ಇತ್ತಂತೆ. ರಾಮನ ಚರಿತ್ರೆಯನ್ನು ಶತಕೋಟಿ ಶ್ಲೋಕಗಳಲ್ಲಿ ರಚನೆ ಮಾಡಲಾಗಿತ್ತು ಎಂದು ತುಳಸಿದಾಸರು ರಾಮಚರಿತ ಮಾನಸದಲ್ಲಿ ಹೇಳ್ತಾರೆ. ಚತುರ್ಮುಖ ಬ್ರಹ್ಮ ಸತ್ಯಲೋಕದಲ್ಲಿರಬೇಕಾದ್ರೆ ಭೂಲೋಕದಲ್ಲಿದ್ದಂತಹ ಮನುಷ್ಯರು ಮತ್ತು ದೇವತೆಗಳು, ಸ್ವರ್ಗಲೋಕದಲ್ಲಿದ್ದಂಥವರು ಮತ್ತು ರಾಕ್ಷಸರು ಕೂಡ, ಇವರು 3 ಜನ ಸೇರಿ ಚತುರ್ಮುಖ ಬ್ರಹ್ಮನ ಹತ್ರ ಹೋಗಿ ನಾವೆಲ್ಲ ಉದ್ಧಾರವಾಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಬ್ರಹ್ಮ ಹೇಳಿದಂತೆ ಶತಕೋಟಿ ರಾಮಾಯಣ ಅಂತ ಒಂದು ಗ್ರಂಥ ಇದೆ. ರಾಮಚರಿತ್ರೆಯನ್ನು ವರ್ಣನೆ ಮಾಡಲಾಗತ್ತೆ. ಶತಕೋಟಿ ಅಂದರೆ ಎಷ್ಟಾಯಿತು? 100 ಕೋಟಿ ಶ್ಲೋಕಗಳಲ್ಲಿ ರಾಮಚರಿತ್ರೆಯನ್ನು ವರ್ಣನೆ ಮಾಡಲಾಗಿದೆ. ನೀವು ಅದನ್ನು ತಿಳ್ಕೊಳ್ಳಿ ಅಂತ ಬ್ರಹ್ಮದೇವರು ಹೇಳ್ತಾರೆ. ಸರಿ, ಹೇಗೆ ತಿಳ್ಕೊಳ್ಳೋದು? ಸಮಾನವಾಗಿ 3 ಜನಕ್ಕೂ ನೀವು ಹಂಚಬೇಕು ಅಂತ ಇವರು ಕೇಳ್ಕೋತಾರೆ. ಅಷ್ಟು ಶ್ಲೋಕ ನಮ್ಮಿಂದ ಓದೋದಕ್ಕೆ ಸಾಧ್ಯ ಇಲ್ಲ. ಸಮಾನವಾಗಿ ನಮಗೆ ಶ್ಲೋಕಗಳನ್ನು ವಿಂಗಡಣೆ ಮಾಡಿ ನಮಗೆ ಕೊಡಿ, ನಾವು ಅದನ್ನು ತಿಳ್ಕೊಳ್ತೀವಿ ಅಂತ ಇವರು ಹೇಳಿದ್ರಂತೆ. ಈ ವಿಂಗಡಣೆ ಮಾಡೋ ಕೆಲಸವನ್ನು ಬ್ರಹ್ಮದೇವರು ಪರಮೇಶ್ವರನಿಗೆ ಒಪ್ಪಿಸ್ತಾರೆ. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಂತ ಶಿವನಿಗೆ ಹೇಳ್ತಾರೆ. ಸಿಂಪ್ಲಿಫೈಯಿಂಗ್ ದ ಥಿಂಗ್ಸ್. ಎಸ್. ಆಗ ಪರಮೇಶ್ವರ ಏನು ಮಾಡ್ತಾನೆ, 3 ಜನಕ್ಕೂ ಸಮಾನವಾಗಿ ಶತಕೋಟಿ ರಾಮಾಯಣವನ್ನು ಹಂಚ್ತಾನಂತೆ. 33 ಕೋಟಿ ದೇವತೆಗಳಿಗೆ, 33 ಕೋಟಿ ಮನುಷ್ಯರಿಗೆ, 33 ಕೋಟಿ ರಾಕ್ಷಸರಿಗೆ ಕೊಟ್ಟ. ಎಷ್ಟು ಕೋಟಿ ಉಳೀತು? 1 ಕೋಟಿ ಉಳೀತು. ಅದರಲ್ಲಿ 33 ಲಕ್ಷ 33 ಲಕ್ಷ 33 ಲಕ್ಷ ಹಂಚ್ತಾನೆ. 1,000 ಉಳ್ಕೊಳತ್ತೆ. 333 ಹಂಚ್ತಾರೆ. 1 ಶ್ಲೋಕ ಉಳ್ಕೊಳತ್ತೆ. 1 ಶ್ಲೋಕದಲ್ಲಿ 4 ಪಾದ ಇರುತ್ತೆ. 1 ಪಾದ ದೇವತೆಗಳಿಗೆ, ಇನ್ನೊಂದು ಪಾದ ಮನುಷ್ಯರಿಗೆ, ಇನ್ನೊಂದು ಪಾದ ರಾಕ್ಷಸರಿಗೆ ಕೊಟ್ಟಂತೆ. ಅವಾಗ 1 ಪಾದ ಉಳ್ಕೊಳತ್ತೆ. ಅದರಲ್ಲಿ 8 ಅಕ್ಷರ. ಅದರಲ್ಲಿ 2 ದೇವತೆಗಳಿಗೆ, 2 ರಾಕ್ಷಸರಿಗೆ, 2 ಮನುಷ್ಯರಿಗೆ ಹಂಚಿದ. ಇನ್ನು 2 ಅಕ್ಷರ ಉಳ್ಕೊಳ್ಳುತ್ತೆ. 3 ಜನ ಇದ್ದೀರಾ, 2 ಅಕ್ಷರ ಇದೆ, ಏನು ಮಾಡಲಿ ಅಂತ ಈಶ್ವರ ಕೇಳ್ತಾನೆ. ಅದು ನೀವೇ ಇಟ್ಕೊಳ್ಳಿ ಅಂದ್ಬಿಟ್ರಂತೆ. ಆ 2 ಅಕ್ಷರನ ಪರಮೇಶ್ವರನು ನಿರಂತರವಾಗಿ ಜಪ ಮಾಡ್ತಾ ಇದ್ದಂತೆ. ಪಾರ್ವತಿ ಕೇಳಿದಂತೆ, ಕೇನೋಪಾಯೇನ ಲಘುನ ವಿಷ್ಣುರ್ನಾಮ ಸಹಸ್ರಕಂ ಪಠ್ಯತೆ ಪಂಡಿತೆ ನಿತ್ಯಂ ಶ್ರೋತಮಿಚ್ಛಾಮಿ. ಲಘುವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು ಹೇಗೆ ಅಂತ ಕೇಳ್ತಾಳೆ ಅವಳು. ಅಷ್ಟೂ ಓದಕ್ಕೆ ನಮ್ಗೆ ಪುರುಸೊತ್ತಿಲ್ಲ. ನಾವು ಹಾಗೆ ತಾನೆ ಸಹಸ್ರನಾಮ ಓದಿ ಅಂದರೆ ನಮ್ಗೆ ಪುರುಸೊತ್ತಿಲ್ಲ ಅಂತ ಹೇಳ್ಬಿಡ್ತೀವಿ. ಯಾವ ನಾಮವನ್ನು ಜಪಿಸಿದರೆ ಸಹಸ್ರನಾಮ ಪಾರಾಯಣ ಮಾಡಿದಷ್ಟು ಫಲ ಸಿಗುತ್ತೋ ಅದನ್ನು ಉಪದೇಶ ಮಾಡಿ ಎಂದು ಪಾರ್ವತಿ ಕೇಳಿದಾಗ ಪರಮೇಶ್ವರ ತಾನು ಉಳಿಸ್ಕೊಂಡಿದ್ದಂಥ 2 ಅಕ್ಷರವನ್ನು ಉಪದೇಶ ಮಾಡಿದ. ರಾಮ, ಶ್ರೀರಾಮ ರಾಮ ರಾಮೇತಿ ಅಂತ 3 ಬಾರಿ ನೀನು ರಾಮ 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 ಅಂತ ಹೇಳಿಬಿಟ್ರೆ ಅದನ್ನು ನೀನು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಅದು ಸಂದೇಹ ಬರುತ್ತೆ. ಇದೇನು ಸ್ವಾಮಿ, ರಾಮ ಅಂತ ಹೇಳಿದ್ರೆ 3 ಬಾರಿ ಹೇಳಿಬಿಟ್ರೆ ಹೇಗೆ ಸಹಸ್ರನಾಮ ಆಗತ್ತದು ಅಂತ ಒಂದು ಪ್ರಶ್ನೆ ಬರುತ್ತೆ. ಸಂಸ್ಕೃತ ಭಾಷೆಯಲ್ಲಿ ರಾ ಅನ್ನೋದು ಅವರ್ಗೀಯ ವ್ಯಂಜನದ 2ನೇ ಅಕ್ಷರ.
ವರ್ಗೀಯ ವ್ಯಂಜನದ 5ನೇ ಅಕ್ಷರ ಮಾ ಎಂಬುದು. ಇವಾಗ ರಾಮ ಅಂತ ಹೇಳಿದ್ರೆ 5 × 2 ಆಗುತ್ತೆ. 5 × 2 10. ಸೊ ರಾಮ 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 ಅಂತ ಹೇಳಿದಾಗ 10 × 10 × 10 ಆಗುತ್ತೆ. ಅದು ಸಹಸ್ರನಾಮ ಆಗಿಬಿಡುತ್ತೆ. ಈ ಮಲ್ಟಿಪ್ಲೈ ಮಾಡೋರು ಯಾರು ಸ್ವಾಮಿ? ಅವನೇ CV ರಾಮನ್. ರಾಮ ಮಲ್ಟಿಪ್ಲೈ ಮಾಡ್ತಾನೆ, ನಮ್ಮ ಪಾಪಗಳನ್ನು ಸಬ್ಟ್ರಾಕ್ಟ್ ಮಾಡ್ತಾನೆ, ನಮ್ಮ ಪುಣ್ಯಗಳನ್ನು ಆ್ಯಡ್ ಮಾಡ್ತಾನೆ. ನಾವು ಮಾಡಿರುವಂಥ ಸತ್ಕರ್ಮಗಳನ್ನೆಲ್ಲ ಮಲ್ಟಿಪ್ಲೈ ಮಾಡೋ ಮ್ಯಾಥಮ್ಯಾಟಿಷಿಯನ್ ರಾಮನಾಗಿರೋದ್ರಿಂದ ಇದು ಗುಡಿಸೋದೆಲ್ಲ ಅವ್ರಿಗೆ ಬಿಟ್ಬಿಡೋಣ. ನಾವು 3 ಬಾರಿ ರಾಮ ಅಂತ ಹೇಳ್ಬಿಟ್ರೆ ಸಹಸ್ರನಾಮ ಪಾರಾಯಣ ಮಾಡಿದ್ರೆ. ಅದನ್ನೇ ನೀವು ಹೇಳಿದ್ರಲ್ಲ ಇವಾಗ, ಶತಕೋಟಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸ ಮಹಾಪಾತಕನಾಶನಂ ಅಂತ. ಇದು ಇಷ್ಟು ಹೊತ್ತು ನಾವು ನಿಮ್ಮ ಹತ್ರ ಕಳೆದ ಸಮಯ ಇದೆಯಲ್ಲ ಭಟ್ರೆ, ಇದು ಅವಿಸ್ಮರಣೀಯ. ಕಾರಣ ಯಾಕೆಂತಂದರೆ ಇಂತಹ ಒಂದು ಅತ್ಯುತ್ತಮವಾದಂತಹ ಒಂದು ರಾಮನಾಮದ ಬಗ್ಗೆ, ರಾಮನವಮಿ ಬಗ್ಗೆ ನೀವು ತಿಳಿಸ್ಕೊಟ್ರಲ್ಲ. ಇವತ್ತು ನಾವೊಬ್ಬರೇ ಅಲ್ಲ, ನಮ್ಮ ಶ್ರೀಗಳವರ ಕೃಪಾ ಕಟಾಕ್ಷದಿಂದ ನಮ್ಮ ಪ್ರೇಕ್ಷಕ ವರ್ಗ ಅಷ್ಟು ಜನಕ್ಕೂ ಕೂಡ ಈ ರಾಮನಾಮದ ಬಗ್ಗೆ ನೀವು ಬಹಳ ಅತ್ಯುತ್ತಮವಾದಂಥ ಮಾಹಿತಿ ಕೊಟ್ಟಿದ್ದೀರಿ. ಇದು ಸೌಭಾಗ್ಯ ಅಷ್ಟೇ. ನಮ್ಮ ಯತಿರಾಜ ಸ್ವಾಮಿಗಳ ಪರಮಾನುಗ್ರಹ, ಅವ್ರ ಕೃಪೆ ತುಂಬ ದೊಡ್ಡದು. ನಾನು ತೊಟ್ಲಲ್ಲಿ ಕಾಲದಿಂದಲೂ ಅವ್ರ ನನ್ನ ಮೇಲೆ ಕಟಾಕ್ಷ ಮಾಡಿದ್ದಾರೆ. ಅವರ ವಿಶಾಲವಾದ ಹೃದಯಕ್ಕೆ ನಾನು ಯಾವತ್ತೂ ಋಣಿಯಾಗಿರ್ತೇನೆ. ಅವ್ರ ಮೇಲಿರುವಂತಹ ವಿಶ್ವಾಸವಾಗಲಿ, ಗೌರವ, ಇದು ತುಂಬ ಅದನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ. ದೊಡ್ಡ ಸುಲಭರು, ಕೃಪಾಳು. ರಾಮನಲ್ಲಿರ್ತಕ್ಕಂಥ ಎಲ್ಲ ಗುಣಗಳು ನಮ್ಮ ಆಚಾರ್ಯರಲ್ಲಿ ನಾವು ನೋಡ್ಬೋದು. ರಾಮನನ್ನು ನಾವು ನೇರ ಕಂಡವರಲ್ಲ, ಆದರೆ ಆಚಾರ್ಯರ ಮೂಲಕ ರಾಮನನ್ನು ನೋಡ್ತೇವೆ. ರಾಮನಲ್ಲಿದ್ದಂತಹ ಸೌಶೀಲ್ಯ, ಸೌಲಭ್ಯ ಗುಣ ನಮ್ಮ ಗುರುಗಳಲ್ಲಿ ಪ್ರತ್ಯಕ್ಷವಾಗಿ ನಾವು ದರ್ಶನ ಮಾಡ್ಬೋದು. ಆ ಒಂದು ಕಾರಣಕ್ಕೋಸ್ಕರನೇ ನಮ್ಮ ಶ್ರೀಮಠದಲ್ಲೂ ಕೂಡ ಪ್ರತಿ ಪುನರ್ವಸು ಇದಾದ ತಕ್ಷಣವೇ ರಾಮಾಯಣ ಪಾರಾಯಣ ನಿರಂತರವಾಗಿ ಇಲ್ಲಿ ಪಾರಾಯಣ ಆಗಿ ಶ್ರೀರಾಮನಿಗೆ ಅಭಿಷೇಕ ಆಗಿ ಇದು ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರವೇ ನಾವು ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೇ. ಇದೇ ರೀತಿ ನಮ್ಮ ಹತ್ರ ಈ ಶ್ರೀಮಠಕ್ಕೆ ಆಗಾಗ ದಯಮಾಡಿಸಿ ಬಂದು ಶ್ರೀರಾಮನ ಕೃಪೆಗೂ ಶ್ರೀ ಆಚಾರ್ಯರ ಕೃಪೆಗೂ ತಾವು ಪ್ರಾಪ್ತರಾಗಬೇಕಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸೌಭಾಗ್ಯ. ಈ ಮೂಲಕ ವೀಕ್ಷಕರೆಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಆಚಾರ್ಯರ ಪರಮಾನುಗ್ರಹ ಎಲ್ಲರ ಮೇಲೆ ಬೀಳಲಿ, ರಾಮನ ಅನುಗ್ರಹ ಪ್ರತಿಯೊಬ್ಬರಿಗೂ ಏರ್ಪಡಲಿ ಎಂದು ಪ್ರಾರ್ಥನೆ ಮಾಡ್ತೀವಿ. ಮಂಗಳಾಶಾಸನ ಪರೇ ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ಯತಿರಾಜ ಭಕ್ತಿ ವಾಹಿನಿ ಇದೆಯಲ್ಲ, ಎಷ್ಟೋ ಭಕ್ತಿ ವಾಹಿನಿಗಳಲ್ಲಿ ನಿಮ್ಮ ಒಂದು ಉಪನ್ಯಾಸ ಕಾರ್ಯಕ್ರಮಗಳು ಮೂಡಿ ಬಂದಿರುತ್ತೆ. ಜನಗಳಿಗೆ ನೀವು ಟಿ ವಿ ಮೂಲಕನೇ ಜಾಸ್ತಿ ಪರಿಚಿತರು. ಇದಕ್ಕೆ ಏನಾದರೂ ಒಂದು ಸಂದೇಶ, ಏನಾದರೂ ಒಂದು ದಯವಿಟ್ಟು. ಯತಿರಾಜ ಭಕ್ತಿ ಚಾನಲ್ ಇದು ತುಂಬ ಅದ್ಭುತ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಇದ್ದಾರೆ. ಕೆಲವರಿಗೆ ತಮಿಳಿಗೂ ಅರ್ಥ ಆಗುತ್ತೆ, ಕೆಲವರಿಗೆ ಕನ್ನಡ ಮಾತ್ರ ಗೊತ್ತಿರುತ್ತೆ. ನಮ್ಮ ಸಂಪ್ರದಾಯದ ವಿಷಯಗಳನ್ನು ಕನ್ನಡಿಗರಾದ ಶ್ರೀ ವೈಷ್ಣವರಿಗೆ ತಿಳಿಸುವಂತಹ ಒಂದು ಏರ್ಪಾಡನ್ನು ಶ್ರೀ ಸ್ವಾಮಿಗಳು ಮಾಡಿದ್ದಾರೆ. ನೋಡಿ, ನಮ್ಮ ಸಂಪ್ರದಾಯದ ಹಲವಾರು ವಿಷಯಗಳು ತಮಿಳು ಭಾಷೆಯಲ್ಲಿದೆ. ನಮ್ಮ ವ್ಯಾಖ್ಯಾನಕಾರರು, ನಮ್ಮ ಶ್ರೀ ವೈಷ್ಣವ ಪರಂಪರೆಯಲ್ಲಿ ಅವತಾರ ಮಾಡಿದಂಥ ಎಲ್ಲ ಆಚಾರ್ಯರು ವ್ಯಾಖ್ಯಾನವನ್ನು, ಸಂಪ್ರದಾಯಕ್ಕೆ ಸಂಬಂಧಿಸಿದ ವಿಷಯಗಳನ್ನೆಲ್ಲ ಮಣಿಪ್ರವಾಳದಲ್ಲಿ ರಚನೆ ಮಾಡಿದ್ದಾರೆ. ಎಷ್ಟೋ ಜನರಿಗೆ ಇದು ಇವಾಗ ಅರ್ಥ ಆಗಲ್ಲ. ತಮಿಳವ್ರಿಗೆ ಆ ತಮಿಳು ಭಾಷೆ ಅರ್ಥ ಆಗಲ್ಲ ಅಂದಮೇಲೆ ಇನ್ನು ಕರ್ನಾಟಕದ ಯಾವುದೋ ಮೂಲೆಯಲ್ಲಿರುವಂಥ ಕನ್ನಡಿಗರಿಗೆ ಅರ್ಥ ಆಗುತ್ತೆ. ಅದು ಅವ್ರಿಗೆ ತಲುಪಿಸಬೇಕು ಅನ್ನೋ ಸದುದ್ದೇಶದಿಂದ ಸಾಂಪ್ರದಾಯಿಕ ವಿಷಯಗಳನ್ನು ಸಾಮಾನ್ಯ ಭಾಷೆಯಲ್ಲಿ ನಾವು ತುಂಬ ಅದನ್ನು ಪ್ರಬುದ್ಧವಾಗಿ ಹೇಳಿದ್ರು ಕೂಡ ಅದು ಎಲ್ರಿಗೂ ಹೋಗಿ ತಲುಪತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೋಡಿ, ಎಷ್ಟೋ ಜನರು ವಿದ್ವಾಂಸರಾಗಿರ್ತಾರೆ, ಆದರೆ ಅವರು ಭಕ್ತರಾಗಿರ್ತಾರಾ ಗೊತ್ತಿಲ್ಲ. ಭಕ್ತರೆಲ್ಲ ವಿದ್ವಾಂಸರಾಗಿರ್ತಾರಾ ಗೊತ್ತಿಲ್ಲ. ಈ ಭಕ್ತರಿಗೂ ವಿಷಯ ತಲುಪಬೇಕಲ್ಲ. ಬರೀ ವಿದ್ವತ್ ಪ್ರದರ್ಶನ ಮಾಡುವುದರ ಮೂಲಕ ಅದು ಏರ್ಪಡೋದಿಲ್ಲ. ಕ್ಲಿಷ್ಟಕರವಾದ ವಿಷಯಗಳನ್ನು ಸುಲಭವಾದ ಭಾಷೆಯಲ್ಲಿ ಸುಲಲಿತವಾಗಿ ಅವರ ಮನದಟ್ಟಾಗುವಂತೆ ಮಾಡೋದಕ್ಕೆ ನಾವು ಏರ್ಪಾಡನ್ನು ಮಾಡಬೇಕು. ಅದಕ್ಕೋಸ್ಕರವೇ ನಮ್ಮ ಸ್ವಾಮಿಗಳು ಈ ಒಂದು ವಾಹಿನಿಯನ್ನು ಏರ್ಪಡಿಸಿದ್ದಾರೆ. ಇದರಲ್ಲಿ ಹಲವಾರು ಜನ ಮಹಾತ್ಮರು ಬಂದು ಅವರವರು ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲರೂ ವೀಕ್ಷಣೆ ಮಾಡಿ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಈಗ ಎಷ್ಟೋ ಜನ ಯಾರು ಉಪನ್ಯಾಸಗಳಿಗೂ ನೇರ ಬರೋದು ಕಡಿಮೆ ಆಗಿಬಿಟ್ಟಿದ್ದಾರೆ ಜನ. ಎಲ್ಲರ ಕೈಲೂ ಇವಾಗ ಮೊಬೈಲು, ಟಿ ವಿ ಅಷ್ಟೇ. ಅದ್ರ ಟಿ ವಿನೂ ಹೋಗ್ಬಿಡ್ತು ಈ ಕಾಲದಲ್ಲಿ, ಬರೀ ಮೊಬೈಲಲ್ಲೇ ಇವಾಗ ನಡೀತಾ ಇದೆ. ಆದ್ದರಿಂದ ನಾವು ಅವ್ರಿಗೆ ಕೂತ ಜಾಗದಲ್ಲೇ ಕಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಮೊಬೈಲ್ನಲ್ಲಿ ತುಂಬ ಸುಲಭವಾಗಿ ಅವ್ರು ಅಟ್ಲೀಸ್ಟ್ ಫಾರ್ 10 ಮಿನಿಟ್ಸ್ 20 ಮಿನಿಟ್ಸ್ ಅವ್ರು ಕೇಳಿದ್ರು ಕೂಡ ಮನಸ್ಸಿಗೊಂದು ಸಮಾಧಾನವಾಗುತ್ತೆ. ಯಾವುದೋ ಒಂದು ಹೊಸ ವಿಷಯ ಅವ್ರ ಮನಸ್ಸೊಳಗಡೆ ಹೋಗುತ್ತೆ. ಅದನ್ನು
ಉದ್ದೇಶವಾಗಿ ಇಟ್ಕೊಂಡು ಈ ವಾಹಿನಿಯನ್ನು ಏರ್ಪಾಡು ಮಾಡಿದ್ದಾರೆ ಸ್ವಾಮಿಗಳು. ಅದರಿಂದ ಎಲ್ಲರೂ ನೋಡಿ ಇದಕ್ಕೆ ನೀವು ಪ್ರೋತ್ಸಾಹ ಕೊಡಬೇಕು. ಮುಂದೆ ತುಂಬ ಕಾರ್ಯಕ್ರಮಗಳು ಈ ವಾಹಿನಿಯ ಮುಖಾಂತರ ನಡೆಯಬೇಕು. ಹಲವಾರು ಜನ ವಿದ್ವಾಂಸರ ಸಂದರ್ಶನಗಳೆಲ್ಲ ಇದೆ, ಅದನ್ನೆಲ್ಲ ವೀಕ್ಷಣೆ ಮಾಡಿ ಅವರು ನೀಡುವಂತಹ ಸಂದೇಶವನ್ನೆಲ್ಲ ನೀವು ಚಿಂತನೆ ಮಾಡಬೇಕಾಗಿ ತಮ್ಮಲ್ಲಿ ಸವಿನಯ ಪೂರ್ವಕ ಪ್ರಾರ್ಥನೆ ಮಾಡಿಕೊಳ್ತೇವೆ. ಈ ವಾಹಿನಿ ಇಲ್ಲಿಗೆ ನಿಲ್ಲಬಾರ್ದು, ಎಲ್ಲಿವರೆಗೂ ಮಠ ಶ್ರೀಮಠ ಇರುತ್ತೋ ಅಲ್ಲಿವರೆಗೂ ಈ ವಾಹಿನಿ ಇದ್ದು ಜನರಿಗೆ ಒಂದು ಉಪಯೋಗಕರವಾಗಿರಬೇಕು ಎಂದು ನಾನು ಪ್ರಾರ್ಥನೆ ಮಾಡ್ತೀನಿ. ಈ ವಾಹಿನಿ ಅನ್ನೋದೇ ಹಾಗೆ ಅಂತ ಹೇಳಿದ್ರೆ ನಿರಂತರವಾಗಿ ಹರಿಯುವಂಥದ್ದಕ್ಕೂ ವಾಹಿನಿ ಅಂತ ನಾವು ಹೇಳ್ತೀವಿ. ಈ ವಾಹಿನಿಯಾಗಿ ಇದು ಸದಾ ಸರ್ವಕಾಲವು ನಿರಂತರವಾಗಿ ಹರಿಯುತ್ತಾ ಇರಲಿ, ಎಲ್ರಿಗೂ ಕೂಡ ಪರಮಾತ್ಮ ಕೃಪೆ ಮಾಡಲಿ ಅಂತ ಹೇಳಿ ಧನ್ಯವಾದ. ಇಷ್ಟು ಹೊತ್ತು ನಾವು ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರಾಗಿದ್ದಂತಹ ಓ.ವೆ. ಭರತ ಭಟ್ಟರವರ ಒಂದು ಸಂದರ್ಶನ ಕಾರ್ಯಕ್ರಮದಲ್ಲಿ ರಾಮನವಮಿಯ ಒಂದು ಮುಖ್ಯ ಉದ್ದೇಶ, ರಾಮನಾಮದ ಮಹಿಮೆಯನ್ನು ಬಹಳ ಸೂಕ್ತವಾಗಿ ಅತ್ಯುತ್ತಮವಾಗಿ ನಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಿರ್ತಾರೆ. ಭರತ ಭಟ್ಟರವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಅದಾದ ನಂತರ ಮುಂದಿನ ಕಾರ್ಯಕ್ರಮ ಅತಿ ಶೀಘ್ರದಲ್ಲಿಯೇ ಮತ್ತೊಂದು ಸಂದರ್ಶನದ ಜೊತೆ ನಾವು ಶ್ರೀಗಳವರ ಕೃಪಾಶೀರ್ವಾದದಿಂದ ತಮ್ಮ ಮುಂದೆ ಬರ್ತಾ ಇದ್ದೇವೆ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮ